ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಗುರುಪೂರ್ಣಿಮೆಯ ಒಂದು ಶುಭ ಸಂದರ್ಭದಲ್ಲಿ ನಾವು ರಾಮು ಮ್ಯೂಟ್ ಮಾಡ್ಕೋಬೋದಾ? ಓಕೆ. ಗುರುಪೂರ್ಣಿಮೆಯ ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಇಡೀ ಒಂದು ಶಿಷ್ಯ ಪರಂಪರೆಗೆ ಯಾವ ರೀತಿಯ ಸಂದೇಶವನ್ನ ಕೊಟ್ಟಿದ್ದಾರೆ ನಾವು ಮೊನ್ನೆ ಎಲ್ಲ ನೋಡಿದ್ದೇವೆ. ಬದರಿಯಲ್ಲಿ ಎಲ್ಲಿ ಆ ಮರಳಿನಲ್ಲಿ ಬರೀತಾರೆ ಶ್ರೀಮದಾಚಾರ್ಯರು, ಇವತ್ತು ಅದೇ ಸ್ಥಳದಲ್ಲಿ ಅದನ್ನ ಆ ಒಂದು ಸಂಸ್ಕೃತದಲ್ಲಿ ಆ ಒಂದು ಸಂದೇಶವನ್ನ ಕೆತ್ತಿದ್ದಾರೆ. ಸಂದೇಶ ನೋಡುವುದಕ್ಕೆ ಮೇಲ್ನೋಟದ ಅರ್ಥ ತಿಳಿದ್ವಿ, ಆದರೆ ನಿಜವಾಗಿ ಒಳಗೆ ಶ್ರೀಮದಾಚಾರ್ಯರು ಏನು ಸಂದೇಶ ಕೊಟ್ಟರು ಅನ್ನೋದನ್ನ ತಿಳಿಯೋಣ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ನ ಹಿತರೂಪಂ. ಅಂದ್ರೆ ಪಾಪ ಪರಿಹರಿಸುವಲ್ಲಿ ಈ ಬದರಿಗೆ ಸಮಾನವಾದಂತಹ ಕ್ಷೇತ್ರ ಮತ್ತೊಂದು ಇಲ್ಲವೇ ಇಲ್ಲ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಅಲಕನಂದೆಯ ಆ ಒಂದು ಸಲೀಲಕ್ಕೆ ಅಂದ್ರೆ ನೀರಿಗೆ ಸಮಾನವಾದಂತಹ ಅಂದ್ರೆ ಭಗವಂತನ ಪಾದೋದಕ, ಅದಕ್ಕೆ ಸಮಾನವಾದ ಸದೃಶವಾದಂತಹ ಜಲ ಮತ್ತೊಂದು ಇಲ್ಲ. ವಿಷ್ಣುವಿಗೆ ಸರಿದೂಗುವಂತಹ ದೇವತೆ ಮತ್ತೊಬ್ಬನಿಲ್ಲ. ಸರ್ವೋತ್ತಮತ್ವ ಇದು. ಶ್ರೀ ಮಧ್ವರ ಉಕ್ತಿ ಅಂದ್ರೆ ಗುರುಗಳ ಉಕ್ತಿಗೆ, ಹಿತೋಪದೇಶಕ್ಕೆ ಸಮಾನವಾದಂತಹ ಉಕ್ತಿ ಮತ್ತೊಂದು ಇಲ್ಲವೇ ಇಲ್ಲ. ಜೀವನದಲ್ಲಿ ನಾವು ಇದನ್ನ ಬಹಳ ಭದ್ರವಾಗಿಡಬೇಕು. ವಿಜಯದಾಸರು ಒಂದು ಸುಳಾದಿ ಹೇಳ್ತೇವೆ, ಒಂದು ಶ್ಲೋಕ ಹೇಳ್ತೇವೆ, ಸ್ವಾಮಿ ನೀವು ಹೇಳಿದ್ದು ಗುರುಗಳ ಮಾತು ನಮಗೆ ವೇದ ವಾಕ್ಯದಂತೆ ನಮ್ಮ ಅನುಷ್ಠಾನಕ್ಕೆ ಬರಬೇಕು. ಇಲ್ಲಿ ನೋಡಿ, ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಮೊದಲ 2 ಸಂದೇಶಗಳು ಆಚರಣೆಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಏನು? ಪಾಪ ಪರಿಹರಿಸುವಲ್ಲಿ ಬದರಿಗೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ. ಅಂದ್ರೆ ಬದರಿ ಯಾತ್ರೆಯನ್ನ ಮಾಡಬೇಕು. ಒಮ್ಮೆಯಾದರೂ ಜೀವನದಲ್ಲಿ ಬದರಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸಮಸ್ತ ಆ ಕಣವೂ ನಮ್ಮ ದೇಹದಲ್ಲಿ ಸೇರಬೇಕು. ಜ್ಞಾನಿಗಳು ಓಡಾಡಿದಂತಹ ಜಾಗ, ಶ್ರೀಮದಾಚಾರ್ಯರು ಅಲ್ಲಿ ಪ್ರತಿನಿತ್ಯ ಓಡಾಡಿ ಕಾಷ್ಠ ಮೌನ ವ್ರತವನ್ನ ಮಾಡಿದಂತಹ ಜಾಗ. ಇಂತಹ ಜಾಗಕ್ಕೆ ನಾವು ಉತ್ತಮ ಸಾಧನೆ ಮಾಡಿದಂತಹ ಜಾಗ, ಅಂತಹ ಒಂದು ಸಾಧನೆ ಮಾಡಿದ ಜಾಗಕ್ಕಿಂತ ಉತ್ತಮವಾದದ್ದು ಇನ್ಯಾವುದು ಇಲ್ಲ. ಇನ್ನೊಂದು ಎರಡನೇದು ಅಲಕನಂದೆಯ ನೀರಿಗೆ ಸಮಾನವಾದಂತಹ ನೀರು ಮತ್ತೊಂದಿಲ್ಲ. ಇವೆರಡು ನೋಡಿ ಆಚರಣೆಗೆ ಸಂಬಂಧಪಟ್ಟಿದ್ದು. ನಾವು ಪ್ರತಿನಿತ್ಯ ನೀರು ಕುಡಿಯುವಾಗ ಅಥವಾ ನೀರಿನಿಂದ ಯಾವುದೇ ಕೆಲಸವನ್ನ ಒಂದು ಅಡಿಗೆ ಮಾಡಿರಬಹುದು, ಪ್ರತಿಯೊಂದು ಇಡೀ ತಲೆಯಿಂದ ಆ ಒಂದು ಅಡಿಯವರೆಗೆ ಏನೇನೋ ಕೆಲಸ ಮಾಡ್ತೇವೆ ನೀರಿನಿಂದ, ಅದೆಲ್ಲದರಲ್ಲಿ ಗಂಗೆಯನ್ನ ಸ್ಮರಣೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಆದೇಶ ಕೊಟ್ಟಿದ್ದಾರೆ. ಆಚರಣೆಯಲ್ಲಿ 2, ನೀನು ಯಾವ ದೇಶದಲ್ಲಿ ಇರ್ತೀಯೋ ಅದರಲ್ಲಿ ಆ ಒಂದು ಬದರಿಯನ್ನ ಸ್ಮರಣೆ ಮಾಡಿ, ನಾನು ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ ಹೇಳಿಬಿಡ್ತಾರೆ. ನೀನು ಪ್ರತಿನಿತ್ಯ ಅಹಂ ಕಾಶೀಂ ಗಮಿಷ್ಯಾಮಿ, ನಾನು ಕಾಶಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ನಾನಕ್ಕೆ ಹೋಗುವಾಗ ಸ್ವಾಮಿ ವಿಜಯದಾಸರು ಅಂದ್ರೆ ಗುರುಗಳ ಮುಂದೆ ನಿಂತು, ಸ್ವಾಮಿ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಕುಲಸ್ವಾಮಿಯ ಪಾದೋದಕದಲ್ಲಿ ಮಿಂದು ಬರ್ತೇನೆ, ಸ್ವಾಮಿ ಅಪ್ಪಣೆ ಆಗಲಿ ಅಂತ ಹೇಳಿ ಕೈ ಮುಗಿದು ಸ್ನಾನಕ್ಕೆ ಹೊರಡಬೇಕು. ಆಗ ನಾವು ಕಾಶಿಗೆ ಹೋಗಿ ಬದರಿಗೆ ಹೋದಂತ ಫಲ ಕಾಶಿವಾಸ ಫಲ ಲಭೇತ್ ಅಂತ ಹೇಳಿಬಿಡ್ತಾರೆ. ಏನು? ಇತಿ ಬ್ರುವಾಣ ಸತತಂ, ನೀವು ಈ ರೀತಿ ದಿನಾ ಹೇಳ್ತಾ 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 ಆ ದೇಶದ ದೇವತಾ ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು 3-4 ಸಂದೇಶ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಸದಾಚಾರವೂ ಇರಬೇಕು, ಸದ್ವಿಚಾರವೂ ಇರಬೇಕು. ನೋಡಿ, ನಾವು ಯಾರಾದ್ರೂ ಬಂದ್ರೆ ಸ್ವಾಮಿ 4 ಒಳ್ಳೆ ಮಾತು ಹೇಳಿ ಅಂತ ಹೇಳ್ತೇವೆ. ಅದ್ಯಾಕೆ 1 ಒಳ್ಳೆ ಮಾತು ಬೇಡ್ವೆ, 2 ಬೇಡ್ವೆ, 3 ಬೇಡ್ವೆ ಅಂದ್ರೆ ಇಲ್ಲ, 4 ಕೇಳ್ತೇವೆ. ಅಂದ್ರೆ ನಮಗೆ ಆಚಾರವೂ ಬೇಕು, ವಿಚಾರವೂ ಬೇಕು ಅಂತ ಶ್ರೀಮದಾಚಾರ್ಯರು ಕೊಟ್ಟಿದ್ದನ್ನ ಈ ಆಡು ಭಾಷೆಯಲ್ಲಿ ನಾವು ಕೇಳ್ತಾ ಇರ್ತೇವೆ. 4 ಒಳ್ಳೆ ಮಾತು ಹೇಳಿ ಸ್ವಾಮಿ, ನಮ್ಮ ಮಕ್ಕಳಿಗೆ, ನಮಗೆ, ಎಲ್ಲರಿಗೂ ನಿಮ್ಮಿಂದ ಒಂದು ಜ್ಞಾನೋಪದೇಶವಾಗಲಿ ಅಂತ ಕೇಳ್ತಾ ಇರ್ತೀವಿ. ಇಲ್ಲಿ ಕರ್ಮಾಚರಣೆ ಮತ್ತು ಅನುಸಂಧಾನ ಅಂದ್ರೆ ವಿಚಾರ ಹಾಗೂ ಆಚಾರ ಎರಡಕ್ಕೂ ಸಮಾನವಾದಂತಹ ಪ್ರಾಶಸ್ತ್ಯ ಗುರುಗಳು ಕೊಟ್ಟಿದ್ದಾರೆ. ಯಾರು? ಶ್ರೀಮದಾಚಾರ್ಯರು. ಎಲ್ಲ ಗುರುಗಳು, ಈ ಗುರುಗಳು ಆ ಗುರುಗಳು ಅಲ್ಲ, ಎಲ್ಲ ಮತದಲ್ಲೂ ಆಚಾರಕ್ಕೂ ಪ್ರಾಧಾನ್ಯತೆ ಇದೆ, ವಿಚಾರಕ್ಕೂ ಪ್ರಾಧಾನ್ಯತೆ ಇದೆ. ಆದ್ರೆ ವಿಚಾರದಲ್ಲಿ ಡಿಫರೆನ್ಸ್ ಬಂದಿದೆಯೇ ಹೊರತು, ಅಂದ್ರೆ ಯಥಾರ್ಥ ಜ್ಞಾನ
ಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕರ್ಮದಿಂದ ಕೂಡಿದ ಜ್ಞಾನವೇ ಶ್ರೇಷ್ಠ ಅಂತ ಹೇಳಿ ಗುರುಗಳು ಸಂದೇಶ ಕೊಟ್ಟಿದ್ದಾರೆ. ಕರ್ಮಜ್ಞಾನಗಳೆರಡೂ ಸುರೇಖ ಮ್ಯೂಟ್ ಮಾಡ್ಕೊಳ್ಳಿ. ಕರ್ಮಜ್ಞಾನಗಳೆರಡೂ ನಮಗೆ ಒಂದು ಬಿಂಬ ಪ್ರತಿಬಿಂಬದಂತೆ ಇರಬೇಕು. ಎರಡೂ ಒಂದರೊಳಗೊಂದು, ಒಂದೇ ನಾಣ್ಯದ ಎರಡು ಮುಖದಂತೆ. ಒಂದು ನಾಣ್ಯಕ್ಕೆ ಹಿಂದಿನ ಒಂದು ಆ ಒಂದು ಹಿಂದ್ಗಡೆ ಏನೂ ಇಲ್ಲ, ಖಾಲಿ ಇತ್ತು ಅಂದ್ರೆ ನಾಣ್ಯ ಚಲಾವಣೆ ಆಗೋದಿಲ್ಲ. ಎರಡೂ ಕಡೆಯಲ್ಲಿ ಮುದ್ರೆ ಇರಲೇಬೇಕು. ಹಾಗಾದ್ರೆ ಆಚಾರವೂ ಇರಬೇಕು, ವಿಚಾರವೂ ಇರಬೇಕು. ಹೀಗೆ ಅನುಸಂಧಾನಕ್ಕೆ ತಕ್ಕಂತೆ ಕರ್ಮಾಚರಣೆಗಳು ನಡೆಯಬೇಕು. ಆಚಾರ ವಿಚಾರ ಎರಡೂ ಕೂಡಿದಾಗ ನಮಗೆ ದೇವನಲ್ಲಿ ದೀಕ್ಷೆ ಉಂಟಾಗತ್ತೆ. ನಾವು ಹೇಳ್ತೀವಲ್ವಾ, ದೀಕ್ಷೆ ತಗೊಂಡಿದ್ದಾರೆ ಅವರು. ಈಗ ಹೊರಗಡೆ ಎಲ್ಲ ಮಾತಾಡೋದು ಕೇಳ್ತೀವಿ. ದೀಕ್ಷೆ ಅಂದ್ರೆ ಅಂತರ್ದೀಕ್ಷೆ, ಬಾಹ್ಯ ದೀಕ್ಷೆ ಅಂತ ಎರಡು ವಿಭಾಗಗಳಿದೆ. ಆಚಾರ ಅನ್ನೋದು ಬಾಹ್ಯ ದೀಕ್ಷೆಗೆ ಸಂಬಂಧಪಟ್ಟದ್ದು, ವಿಚಾರ ಅಂತರ್ದೀಕ್ಷೆಗೆ ಸಂಬಂಧಪಟ್ಟಿದ್ದು. ನೋಡಿ, ಮನಸ್ಸು ಗಟ್ಟಿಯಾಗಿರ್ಬೇಕು. ನಿಮಗೆ ಆ ಒಂದು ಅಂತರ್ದೀಕ್ಷೆ ಚೆನ್ನಾಗಿದ್ದರೆ ಮಾತ್ರ ಬಾಹ್ಯ ದೀಕ್ಷೆಯಲ್ಲಿ ನಿಮಗೆ ಆ ಒಂದು ಸುಲಲಿತವಾಗಿ ನೀವು ಅದರಲ್ಲಿ ಆಚರಣೆಯನ್ನು ಮಾಡಿಕೊಂಡು ಹೋಗ್ತೀರಾ. ಅದಕ್ಕೆ ಆಚಾರ್ಯರು ಬಾಹ್ಯ ದೀಕ್ಷೆಯ ಒಂದು ಆ ಒಂದು ಹೇಗೆ ಮಾಡಬೇಕು, ಬಾಹ್ಯ ದೀಕ್ಷೆ ನಮ್ಮದು ಹೇಗಿರಬೇಕು ಅಂತ ಹೇಳಿ ಸದಾಚಾರ ಸ್ಮೃತಿ ಅನ್ನೋ ಗ್ರಂಥವನ್ನ ಕೊಟ್ಟಿದ್ದಾರೆ. ಇನ್ನು ವಿಚಾರದ ಮುನ್ನಡೆಗಾಗಿ, ವಿಚಾರಗಳು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ನಿರ್ಣಯ ಮಾಡೋದಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರೆದಿದ್ದಾರೆ, ಗೀತಾ ತಾತ್ಪರ್ಯವನ್ನ ಬರೆದಿದ್ದಾರೆ. ಹೀಗೆ ಎಲ್ಲ ಗ್ರಂಥಗಳನ್ನ ರಚಿಸಿಕೊಟ್ಟಿದ್ದಾರೆ. ಆದ್ರೆ ಅವರು ಕಾಷ್ಟ ಮೌನ ವ್ರತದಲ್ಲಿದ್ದಾಗ ವೇದವ್ಯಾಸರೇ ಬರ್ತಾರೆ, ದೊಡ್ಡ ಬದರಿಗೆ ಬಾ ಅಂತ ಕೇಳಿದಾಗ ಆಚಾರ್ಯನು ನೋಡಿ, ನಾವು ಯಾರಾದ್ರೂ ಕರೆದ್ರೆ ಹಾಗೆ ಹೊರಟು ಹೋಗ್ತೇವಾ? ನಮ್ಮ ಮಕ್ಕಳಿಗೆ ಗಂಡನಿಗೆ 100 ಮಾತು ಹೇಳೋಗ್ತೀವಿ. ಇಲ್ಲ ನೋಡಿ, ಅಲ್ಲಿ ಅಕ್ಕಿ ಇದೆ, ಇಲ್ಲಿ ಬೇಳೆ ಇದೆ, ಇಲ್ಲಿ ಬಟ್ಟೆ ಒಣಗಿ ಹಾಕಿದೀನಿ, ತಂದುಬಿಡಿ ಮಳೆ ಬರುತ್ತೆ. ಹೀಗೆ 100 ಮಾತುಗಳನ್ನ ನಾವು ಹೇಳೋಗ್ತೀವಿ. ಆದ್ರೆ ಶ್ರೀಮದಾಚಾರ್ಯರು ಮೌನ ವ್ರತದಲ್ಲಿ ಇದ್ದಾರೆ. ಆದ್ರೆ ಆ ಶಿಷ್ಯರಿಗೆ ಏನೂ ಹೇಳದೆ ಹೋಗಬಾರದು ಅಂತ ಹೇಳಿ ಆ ಇಡೀ ಸಾರ ಸರ್ವಸ್ವವಾಗಿ ಗುರುಗಳ ಸಾರ ಸರ್ವಸ್ವದ ಸಂದೇಶವಿದು ಮರಳಿನಲ್ಲಿ ಬರಿತಾರೆ ಶಿಷ್ಯರು. ಆ ಒಂದು ಬದರಿಗೆ ಇಲ್ಲಿ ಎಲ್ಲ ಶಿಷ್ಯರಿಂದೊಡಗೂಡಿ ಬಂದು ಕಾಷ್ಟ ಮೌನ ವ್ರತ. ಕಾಷ್ಟ ಅಂತಂದ್ರೆ ಈ ಕಟ್ಟಿಗೆ ಇದ್ದಂತೆ ಮೌನ, ಕೇವಲ ಬಾಯಿಯಿಂದ ಮಾತನಾಡೋದು ನಿಲ್ಲಿಸಿದ್ರೆ ಮೌನ ವ್ರತ ಆಗೋದಿಲ್ಲ. ಸರ್ವೇಂದ್ರಿಯಗಳಿಂದ ಮೌನ. ಮೌನ ಅಂದ್ರೆ ಏನು? ಲೌಕಿಕ ವಿಚಾರಗಳು, ಲೌಕಿಕ ಮಾತು ಕಥೆಯೇ ಇಲ್ಲ ಯಾವುದರಲ್ಲೂ. ದಶೇಂದ್ರಿಯ, ಏಕಾದಶ ಇಂದ್ರಿಯಗಳಿಂದಲೂ ಅವರು ಆ ಒಂದು ಮೌನವನ್ನ ವಹಿಸಿಬಿಟ್ಟಿದ್ದಾರೆ 48 ದಿನ. ಹೀಗೆ ಆಗ ಶ್ರೀಮದಾಚಾರ್ಯರು ಅಲ್ಲಿದ್ದಂತಹ ಶಿಷ್ಯರಿಗೆ ಇಡೀ ಸಾರಸರ್ವಸ್ವ ರೂಪದಲ್ಲಿ ಬರೆದಂತಹ ಒಂದು ಸಂದೇಶವಿದು ಅಂತ ಹೇಳಿ. ಈ 4 ಸಂದೇಶಗಳು ಕೇವಲ ಅಲ್ಲಿದ್ದ ಶಿಷ್ಯರಿಗೆ ಮಾತ್ರ ಅಂತ ತಿಳಿಬಾರ್ದು, ಇಡೀ ಜಗತ್ತಿಗೆ ನೀಡಿದಂತಹ ಸಂದೇಶ. ಈಗ ನೋಡಿ, ಮಧ್ವಗುರುಗಳ ಸಂದೇಶವನ್ನ ನಾವು ಪುನಃ ಪುನಃ ಮನನ ಮಾಡಿದರೆ ಈ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಳುವಂತಹ ಮಾತುಗಳು ಎಲ್ಲಿ ವೇದವ್ಯಾಸರು ಶ್ರೀಮದಾಚಾರ್ಯರು ಇದ್ದಾಗಲೇ ಬರೆದಂತಹ ಮಾತುಗಳು. ಇದನ್ನ ಸುಮಧ್ವ ವಿಜಯದಲ್ಲಿ ದಾಖಲು ಮಾಡಿ ಇಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳು ಇರಲಿ. ಈಗ ಆಚಾರ ವಿಚಾರ ಅಂದ್ರೆ ಕ್ರಿಯೆ. ಆಚಾರದಲ್ಲಿ ಕ್ರಿಯೆ ಇರುತ್ತೆ. ವಿಚಾರ ಅಂದ್ರೆ ಯಾವುದು? ಅನುಸಂಧಾನ. ಒಂದು ಕರ್ಮ ಮಾಡ್ತೇವೆ, ಅದು ಆಚಾರ. ಒಂದು ಆಚಮನ ಮಾಡ್ತೇವೆ, ಅದು ಆಚಾರ. ಆದ್ರೆ ಆಚಮನ ಯಾಕಾಗಿ ಮಾಡ್ತೇವೆ? ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂತೇಳಿ 24 ಕೇಶವಾದಿ 24 ರೂಪಗಳನ್ನ ಯಾಕೆ ಆಚಮನದಲ್ಲಿ ಸ್ಮರಣೆ ಮಾಡ್ತೇವೆ ಅಂದ್ರೆ, ನಮ್ಮ ಇಡೀ ದೇಹ 24 ತತ್ವಗಳಿಂದ ನಿರ್ಮಿತವಾದದ್ದು. ಅದಕ್ಕೆ ನಿಯಾಮಕ ರೂಪ ಕೇಶವಾದಿ 24 ರೂಪಗಳು. ಮೊದಲಿಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನಿಯಾಮಕ ರೂಪಗಳನ್ನ ಸ್ಮರಣೆ ಮಾಡಿ ಆನಂತರ ಒಂದು ನಾವು ಧರ್ಮ ಕಾರ್ಯವನ್ನ ಮಾಡಬೇಕಾಗಿದೆ. ಇದು ಅನುಸಂಧಾನ ವಿಚಾರವಾಯಿತು. ಇನ್ನು ಕರ್ಮ ಇದೆ. ಪ್ರತಿಯೊಂದು ಕರ್ಮದ ಹಿಂದೆ ಒಳಗಡೆ ಆ ಕರ್ಮದ ಗರ್ಭದಾಳದಲ್ಲಿ ವಿಚಾರ ಜ್ಞಾನ ಇರಬೇಕು. ಇನ್ನು ಮಂತ್ರ ತಂತ್ರ ಅಂತ ಹೇಳಿದ್ವಿ ನೋಡಿ. ತಂತ್ರ ಮತ್ತೆ ಮಂತ್ರ. ಮಂತ್ರ ಏನೋ ಪುಸ್ತಕದಲ್ಲಿ ಸಿಗ್ಬೋದು ರೀ. ತಂತ್ರ ಇವಾಗ ಗಣೇಶನ ಪೂಜೆ ಮಾಡಿಸೋದಕ್ಕೆ ಆಚಾರ್ಯರನ್ನ ಕರಿತೇವೆ. ನಾವು ಅಂತೀವಿ, ನಮ್ಮ ಗಂಡನಿಗೋ ನಮ್ಮ ತಮ್ಮನಿಗೋ ಯಾರಿಗೋ ನೀನೇ ಮಾಡಿಸ್ಬಿಡಪ್ಪ, ಪುಸ್ತಕದಲ್ಲಿ ಹೆಂಗೂ ಮಂತ್ರ ಇದೆಯಲ್ಲ ಅಂದ್ರೆ ಮಂತ್ರ ಸಿಗಬಹುದು. ತಂತ್ರ ಗುರೂಪಸತ್ತಿಯಿಂದಲೇ ಸಿಗೋದಕ್ಕೆ ಸಾಧ್ಯ. ಯಾವ ಮಂತ್ರ ಹೇಳಿದಾಗ ಏನು ಮಾಡಬೇಕು, ಯಾವ ಮುದ್ರೆಯನ್ನ ಹೇಗೆ ಇಡಬೇಕು ಅನ್ನೋದು ಕೇವಲ ಗುರೂಪಸತ್ತಿಯಿಂದ ತಿಳಿಯುತ್ತೆ. ಅಂದ್ರೆ ತಂತ್ರ ಅನ್ನೋದು ಆಚಾರ, ವಿಚಾರ ಅಂದ್ರೆ ಮಂತ್ರ. ಹೀಗೆ ಬಾಹ್ಯ ಪೂಜೆ, ಆಂತರ್ಯ ಪೂಜೆ. ಆಚಾರ ಅನ್ನೋದು ಬಾಹ್ಯ ಪೂಜೆ ಭಗವಂತನಿಗೆ, ವಿಚಾರ ಅನ್ನೋದು ಆಂತರ್ಯ ಪೂಜೆ. ಇನ್ನೊಂದು ಆಚಾರ ಅಂದ್ರೆ ಏನು? ಕಾಲರೂಪಿ ಭಗವಂತನ ಪೂಜೆ. ಯಾವುದು? ಆ ಒಂದು ಆಚಾರ.
ಹಾಗೂ ಬಿಂಬರೂಪಿ ಭಗವಂತನ ಪೂಜೆ ವಿಚಾರ. ಕಾಲರೂಪಿ ಹಾಗೂ ಬಿಂಬರೂಪಿಯನ್ನ ಐಕ್ಯಗೊಳಿಸುವುದೇ ಭಗವಂತನ ಸಂಪೂರ್ಣ ಪೂಜಾ. ನಾವೇನು ಅರ್ಧಂಬರ್ಧ ಮಾಡ್ತಾ ಇದ್ದೇವೆ. ನಮಗೆ ವಿಚಾರ ಬಂತು ಅಂದ್ರೆ ಆಚಾರ ಇರೋದಿಲ್ಲ, ಆಚಾರ ಮಾಡಿದ್ರು ಅಂದ್ರೆ ವಿಚಾರ ಬರೋದಿಲ್ಲ. ಆದರೆ ಆಚಾರ್ಯರ ಈ ಮಾತುಗಳನ್ನು ಮತ್ತೆ ಮತ್ತೆ ಮನನ ಮಾಡ್ತಾ 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 ಅದು ನಮಗೆ ಗೀತೆಯಲ್ಲಿ ಭಗವಂತ ಕೃಷ್ಣ ಜಗದ್ಗುರುವಾಗಿದ್ದಾನೆ, ಅವನು ಏನು ಹೇಳಿದ ಅನ್ನೋ ಸಂದೇಶವನ್ನು ಇವತ್ತು ನಾವು ಆ ಒಂದು ಯಥಾಮತಿಯಾಗಿ ಒಂದು ಶ್ಲೋಕವನ್ನ ನಾವು ತಿಳಿಯೋಣ. ಈಗ ಇಂದ್ರಿಯಗಳ ಮುಖ್ಯವಾದಂತಹ ಚಟುವಟಿಕೆ ಆಚಾರದಲ್ಲಿ ಇದ್ರೆ ಮನಸ್ಸಿನ ಒಂದು ಪ್ರಾಧಾನ್ಯತೆ, ಮನಸ್ಸು ಬುದ್ಧಿ ಚಿತ್ತ ಎಲ್ಲವ ಪ್ರಾಧಾನ್ಯತೆ ವಿಚಾರದಲ್ಲಿ ಬರುತ್ತೆ. ಹೀಗೆ ಆಚಾರಗಳು ವಿಚಾರವಂತಿಕೆಯಿಂದ ಕೂಡಿರಬೇಕು. ಹಾಗೆ ವಿಚಾರವಂತಿಕೆಯು ದೃಢವಾದ ಮನಸ್ಸನ್ನು ಪಡೆದು, ವಿಚಾರವಂತಿಕೆಯಿಂದ ದೃಢವಾದ ಮನಸ್ಸನ್ನ ಪಡೆದು ಆನಂತರ ಆಚರಣೆ ಮಾಡಬೇಕು. ಮೊದಲಿಗೆ ಆಚಾರವೋ ವಿಚಾರವೋ ಅಂದ್ರೆ ಮೊದಲಿಗೆ ವಿಚಾರ ತಿಳಿಬೇಕು. ವಿಚಾರದಿಂದ ಮನಸ್ಸು ದಾಢ್ಯವಾಗುತ್ತೆ. ಆನಂತರ ನೀವು ಆಚರಣೆ ಮಾಡಕ್ ಹೋದಾಗ ಮೊದಲಿಗೆ ಕಷ್ಟವಾದದ್ದನ್ನ ನಾವು ಸಾಧಿಸಿ ಬಿಡಬೇಕು ಈ ಜನ್ಮದಲ್ಲಿ. ಆನಂತರ ಮಾಡಬಹುದು ರೀ ಆಚರಣೆ ಮಾಡೋದು. ನಿಮಗೆ ಜ್ಞಾನ ಸ್ಥಿರವಾಗಿ ಬಿಟ್ರೆ ನೀವು ಮಾನಸಿಕವಾಗಿ ಸಹಿತ, ಈಗ ನಾವು ಆಚಮನ ಅಂತ ಹೇಳ್ತೇವೆ, ಶ್ರೋತ್ರಾಚಮನ ನೇತ್ರಾಚಮನ, ಕೇವಲ ನೀರಿದ್ರೆ ಮಾತ್ರ ಆಚಮನ ಅನ್ನೋದು ನಾವು ತಿಳಿದಿದ್ವಿ. ಆದ್ರೆ ಅದು ಇಲ್ಲದೆಯೂ ಅಂದ್ರೆ ಹೊರಗಿನ ಬಾಹ್ಯ ವಸ್ತುಗಳಿಲ್ಲದೆಯೂ ಆಂತರ್ಯದಲ್ಲಿ ನಾವು ಮಾಡಬಹುದು ಅಂತ ತಿಳಿದ ಮೇಲೆ ವಿಚಾರವನ್ನ ಮೊದಲಿಗೆ ದೃಢ ಮಾಡಿಕೊಂಡು ಬಿಡಬೇಕು. ಈಗ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ವಿಶೇಷ ಅನುಗ್ರಹಕ್ಕಾಗಿ ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿ, ಬದರಿಗೆ ಹೋಗ್ಲಿ, ಕಾಶಿಗೆ ಹೋಗ್ಲಿ, ಎಲ್ಲಿಗೆ ಹೋದ್ರೂ ಒಂದು ಪೂಜಾ ಸೇವಾ ಕಾಣಿಕೆ ಎಲ್ಲವನ್ನ ಮಾಡ್ತೇವೆ. ಆದ್ರೆ ಈ ಎಲ್ಲ ಪೂಜೆಗಳು ಯೋಚನೆ ಮಾಡೋಣ, ನಾವೇನೇ ಒಂದು ವಿಷ್ಣು ಸಹಸ್ರನಾಮ ಸೇವಾ, ಆಮೇಲೆ ಅಭಿಷೇಕ ಸೇವಾ, ರಾಯರಿಗೆ ಅಭಿಷೇಕ ಮಾಡಿಸಿದ್ವಿ, ಅದು ನಮ್ಮಿಂದ ನಡೆಯುತ್ತಾ? ಇಲ್ಲ, ಅದು ಸೇವೆ ಅರ್ಚಕರ ಮೂಲಕವಾಗಿ ಭಗವಂತನಿಗೆ ಸಲ್ಲುತ್ತೆ. ನಾವು ಕೇವಲ ಧನವನ್ನ ಪಾವತಿಸಿರ್ತೇವೆ, ಅವರು ನಮಗೆ ಪೂಜೆಯನ್ನ ಮಾಡಿ ನಮಗೆ ಒಂದು ಪ್ರಸಾದವನ್ನ ಕೊಡ್ತಾರೆ. ಆದರೆ ಕ್ಷೇತ್ರದಲ್ಲಿ ನಾವು ಆಚರಿಸುವಂತ ಕೇವಲ ಅಷ್ಟೇ ಆಗಬಾರದು. ಧನದಿಂದ ಸೇವಾ ಅಲ್ಲ, ಒಳಗೆ ಸಾಧನ, ಶರೀರದಿಂದ ನಾವು ಸೇವೆಯನ್ನ ಮಾಡಬೇಕು. ಅದು ಯಾವ ರೀತಿ? ಒಂದು ಮೌನ ವ್ರತ ಆಗಿರ್ಬೋದು, ಉಪವಾಸ ವ್ರತ ಆಗಿರಬಹುದು, ನಮಸ್ಕಾರ ಚಮತ್ಕಾರಗಳಾಗಿರ್ಬೋದು, ಧ್ಯಾನವಾಗಿರ್ಬೋದು, ಯಾವುದೇ ಆಗಲಿ ಅದು ನಮ್ಮಿಂದಲೇ ನಡೆದು ನಮ್ಮಲ್ಲಿ ಆ ಬಿಂಬರೂಪಿ ಭಗವಂತ ಏನಿದ್ದಾನೆ, ಅಲ್ಲಿ ಮುಖ್ಯ ಪ್ರಾಣ ಏನಿದ್ದಾನೆ, ಲಕ್ಷ್ಮೀ ಗೋಲಕ ಏನಿದೆ, ಅದೆಲ್ಲವೂ ಬಿಂಬರೂಪಿ ಭಗವಂತನ ಹೊರಗಡೆ ಇರುವ ಕ್ಷೇತ್ರ ಮೂರ್ತಿಗಳೆಲ್ಲವನ್ನ ನಾವು ಕೃಷ್ಣ ಮಂತ್ರ ಜಪ ಮಾಡುವಾಗ ಒಂದು ಸೂಕ್ಷ್ಮ ವಿಚಾರ ಆಚಾರ್ಯರು ಹೇಳಿದ್ದಾರೆ. ಏನಂದ್ರೆ, ನಾವು ಕೇವಲ ಒಂದು ಮಂತ್ರವನ್ನ ಜಪ ಮಾಡೋದಕ್ಕಿಂತ 10 ಮಂತ್ರ ಮಾಡುವಾಗ ಒಂದೊಂದು ಕ್ಷೇತ್ರ ಮೂರ್ತಿಯನ್ನ ಬಿಂಬನಲ್ಲಿ ಐಕ್ಯ ಮಾಡಿಕೊಂಡು ಹೋಗಿ ಬಂದಿರ್ತೇವೆ. ನಾರಾಯಣ ದೇವರನ್ನ ನಾವು ನಮ್ಮ ಬಿಂಬನಲ್ಲಿ, ಅಂದ್ರೆ ನಾವು ಮಾಡುವಂತ ಆ ಒಂದು ಮಂತ್ರದ ಒಂದು ದೇವತಾ ಕೃಷ್ಣ ಅಲ್ವಾ, ಆ ಒಂದು ನನ್ನ ಬಿಂಬನಲ್ಲಿ ವೇದವ್ಯಾಸರನ್ನ, ಅಲ್ಲಿ ಇರ್ತಕ್ಕಂತಹ ನಾರಾಯಣ ದೇವರನ್ನ, ಆ ಜಗನ್ನಾಥನನ್ನ, ಪೂರಿ ಜಗನ್ನಾಥ್ ಕೇವಲ ನೋಡಿ ಬಂದು ನಮಸ್ಕಾರ ಮಾಡಿ ಇನ್ನು ಮುಂದೆ ಹೋಗೋವರೆಗೂ ನಮಗೂ ಅವರಿಗೂ ಸಂಬಂಧವಿಲ್ಲ ಅನ್ನಬಾರದು. ಪ್ರತಿನಿತ್ಯ ಕೃಷ್ಣ ಮಂತ್ರ ಮಾಡುವಾಗ ಅಲ್ಲಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಅಳವಡಿಸಿಕೊಳ್ಳೋಣ. ಕೇವಲ ಬದರಿ ನಾರಾಯಣನನ್ನ, ಜಗನ್ನಾಥನನ್ನ, ಶ್ರೀಕೃಷ್ಣನನ್ನ ನಮ್ಮ ಒಂದು ಬಿಂಬನಲ್ಲಿ ಎಲ್ಲ ಒಂದು ಏನು ನಾವು ಹೇಳ್ತೀವಲ್ವಾ, ಎಲ್ಲಾ ರೂಪಗಳು ಒಂದು ರೂಪದಲ್ಲಿ ಇದೆ, ಅದು ನಮ್ಮ ಬಿಂಬರೂಪವಾಗಿದೆ. ನಮ್ಮಲ್ಲೇ ಭಗವಂತ ಇದ್ದಾನಲ್ಲ, ಆ ರೂಪದಲ್ಲಿ ಈ ರೂಪ ಇದೆ ಅಂತ ತಿಳಿದು ಒಂದೊಂದು 10 ಕೃಷ್ಣ ಮಂತ್ರ ಮಾಡುವಾಗ ಒಂದೊಂದು ದೇವತಾ ರೂಪವನ್ನ ನಾವು ಅಳವಡಿಸಿಕೊಳ್ಳಬಹುದು. ಆಗ ಅದು ಹೊರಗಿನ ಬಾಹ್ಯ ಸಾಧನೆ ಎಷ್ಟೇ ಆಗದೆ ಆಂತರಿಕ ಸಾಧನೆಯಾಗಿ ಬೇಗ ಅತ್ಯಂತ ಶೀಘ್ರದಲ್ಲಿ ದೇವನ ಅನುಗ್ರಹವಾಗೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ನಾರಾಯಣ ದೇವರ ಮುಂದೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹೀಗೆ ಪ್ರಾಯೋಗಿಕವಾಗಿ ನೋಡಿ, ಬದರಿ ನಾರಾಯಣನನ್ನ ನೋಡ್ಬೇಕಾದ್ರೆ ಗೀತಾ ಭಾಷ್ಯವನ್ನ ಬರೆದುಕೊಂಡು ಹೋದ್ರು. ಯಾರು? ಶ್ರೀಮದಾಚಾರ್ಯರು. ಕೇವಲ ಶ್ರೀಮದಾಚಾರ್ಯರು ಗೀತಾ ಭಾಷ್ಯ ಬರೆದು ನಾರಾಯಣ ದೇವರ ಮುಂದೆ ಇಟ್ಟು ಬರಲಿಲ್ಲ. ಈಗ ನಾವೆಲ್ಲ ಹಾಗೆ ಏನೋ ಬರಿತೀವಿ, ರಿಕ್ತ ಹಸ್ತದಲ್ಲಿ ಹೋಗ್ಬಾರ್ದು ಅಂತೇಳಿ ಒಂದು ಶ್ಲೋಕವೋ ಮಂತ್ರವೋ ನಮ್ಮ ಅನುಸಂಧಾನವೋ ಬರೆದು ದೇವನ ಮುಂದೆ ಇಟ್ಟರೆ ಆಗೋಯ್ತು. ದೇವ್ರ ಪಾದಕ್ಕೆ ಇಟ್ಕೊಡಿ ಅಂದ್ರೆ ಏನೋ ನಮ್ಮ ಜೀವನನೇ ಸಾರ್ಥಕ ಆಯ್ತು ಅಂತ ತಿಳ್ಕೊತೇವೆ. ಆದ್ರೆ ಅದು ಕೇವಲ ಅರ್ಧವಾಗಿದೆ. ಯಾಕೆಂದ್ರೆ ಶ್ರೀಮದಾಚಾರ್ಯರು ನೋಡಿ ಗೀತಾ ಭಾಷ್ಯ ಬರೆದು ದೇವನಿಗೆ ಸಮರ್ಪಣೆ ಮಾಡಿದ್ದಲ್ಲ, ಬದರಿಯಲ್ಲಿ ಆ ಒಂದು ಇಡುವ ಸಾಂಕೇತಿಕವಾಗಿ ಇಟ್ಟರು ಮುಂದೆ, ಜೊತೆಗೆ ಬಾಹ್ಯ ಸಮರ್ಪಣೆ ಅದು. ಆದರೆ ಆಂತರಿಕ ಸಮರ್ಪಣೆ ಯಾವುದು ಅಂದ್ರೆ ಪಾಠ ಪ್ರವಚನವನ್ನ, ಗೀತಾ ಭಾಷ್ಯವನ್ನ ನಾರಾಯಣ ದೇವರ ಮುಂದೆ ಮಾಡುವಂತಹ
ಆ ಒಂದು ದೊಡ್ಡ ಆಂತರಿಕ ಸಮರ್ಪಣೆಯನ್ನು ಸಹ ನಡೆಸಿ ಸಂಪೂರ್ಣ ಸಮರ್ಪಣೆಯ ವಿಧಿವಿಧಾನವನ್ನ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅವರ ಅನುಯಾಯಿಗಳಾದ ನಾವು ಗುರುಗಳಲ್ಲಿ ಇರ್ತಕ್ಕಂಥ ಒಂದೊಂದು ಸಣ್ಣ 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 ಅವರ ಆದೇಶವನ್ನ ನಾವು ಪರಿಪಾಲನೆ ಮಾಡಿದಾಗಲೂ ಅದು ಅವರ ಸೇವೆಯಾಗಿ ಪರಿಣಮಿಸಿ ಬಿಡತ್ತೆ. ಹೀಗೆ ನಾವು ನಮ್ಮ ಗ್ರಂಥಗಳು, ನಮಗೆ ಗ್ರಂಥ ಬರೆಯುವ ಯೋಗ್ಯತೆ ಇಲ್ಲ, ಆದರೆ ಗುರುಗಳು ಬರೆದಿದ್ದನ್ನ ನಾವು ಬರೆದುಕೊಂಡು ದೇವನ ಮುಂದೆ ಇಡೋಣ. ಜೊತೆಗೆ ಅದನ್ನು ಆ ದೇವನ ಮುಂದೆ ಕುಳಿತು ಪಾಠ ಪ್ರವಚನ ಮಾಡುವಷ್ಟು ಯೋಗ್ಯತೆ ನಮ್ಮದಲ್ಲದಿರಬಹುದು. ಸ್ವಾಮಿ, ನಾನು ಇಷ್ಟನ್ನ ಕಲಿತಿದ್ದೇನೆ ಅಂತ ಹೇಳಿ ದೇವನಿಗೆ ಒಪ್ಪಿಸ್ತೀವಲ್ಲ, ಆ ಒಪ್ಪಿಸುವಿಕೆ ಆಂತರಿಕ ಸಮರ್ಪಣೆಯಾಗತ್ತೆ. ಹೀಗೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೋ ಅದನ್ನೇ ಬರೆಯೋಣ, ಆ ಬರೆದಿದ್ದನ್ನೇ ಓದೋಣ, ಆ ಓದಿದ್ದನ್ನೇ. ಆ ಪುಸ್ತಕ ನಾವು ಬರೆಯುವ ಅಕ್ಷರ ಜಡವಾಗಿರಬಹುದು, ಆದರೆ ಅದನ್ನು ಪ್ರತಿನಿಧಿಸುವಂತಹ ಗ್ರಂಥಗಳು, ಈಗ ಭಗವದ್ಗೀತೆ ಒಂದು ಶ್ಲೋಕವನ್ನು ಬರೆದು ಈಗ ಯಥಾಮತಿಯಾಗಿ ಅನುವಾದ ಮಾಡೋಣ. ಮಾಡಿದಾಗ ಆ ಅಕ್ಷರಗಳು ಜಡ ಇರ್ಬೋದು, ಆದರೆ ಅದನ್ನು ಪ್ರತಿನಿಧಿಸುವಂತಹ ಗ್ರಂಥ ಭಕ್ತಿ ಜ್ಞಾನಗಳಿಂದ ಕೂಡಿ ಅದು ಚೇತನ ಕೇವಲ ಅಕ್ಷರ ಜಡ ಅಂತ ತಿಳಿಬಾರದು, ಅದು ಚೇತನವಾಗಿ ಬಿಡುತ್ತೆ. ಹೀಗೆ ಬದರಿಕ ಯಾತ್ರೆಗಾಗಿ ಹೊರಡುವಾಗ ಆ ಮಧ್ವರ ವಿರಹ ಸಹಿಸೋದಕ್ಕೆ ಆಗಲಿಲ್ಲ. ಆಗ ಅಚ್ಯುತ ಪ್ರೇಕ್ಷರಿಗಾಗಿ, ಜ್ಯೇಷ್ಠೈತಿಗಳಿಗಾಗಿ ಅವರು ತಮ್ಮ ಅನುಪಸ್ಥಿತಿಯ ವಿರಹವನ್ನ ಸಹಿಸ್ಕೊಳ್ಳೋದಕ್ಕೆ ಇದರ ಅಧ್ಯಯನ ಮಾಡಿ ಅಂತ ಹೇಳಿ ಗೀತಾಭಾಷ್ಯವನ್ನ ಅಲ್ಲಿ ಅವರು ಕೊಟ್ಟು ಬರ್ತಾರೆ ಅಚ್ಯುತ ಪ್ರೇಕ್ಷರಿಗೆ ಅಂತ ನಾವು ತಿಳಿತೇವೆ. ಹೀಗೆ ಕೃಷ್ಣ ಗೀತೋಪದೇಶ ಮಾಡಿದ್ದು ಅರ್ಜುನನ ಬಂಧು ವ್ಯಾಮೋಹದ ಪ್ರಯುಕ್ತವಾಗಿ ಬಂದಂತಹ ದುಃಖವನ್ನ ಕಳೆಯೋದಕ್ಕಾಗಿ. ಗೀತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ರಚಿಸಿದಂತಹ ಗೀತಾ ಭಾಷ್ಯವನ್ನ ನೋಡಿದಾಗ ನಮಗೆ ಅತಿಯಾಗಿ ನಾವು ಜಡ ಜೀವರ ಮೇಲೆ ವ್ಯಾಮೋಹವನ್ನ ಇಟ್ಟುಕೊಂಡಿದ್ದೇವೆ. ಆ ವ್ಯಾಮೋಹ ನಮಗೆ ಯಥಾರ್ಥ ಜ್ಞಾನ ಬಂದು ಅದು ತೊಡೆದು ಹೋಗಿ ಬಿಡತ್ತೆ. ನಾವು ಹೀಗಿದ್ವ ಅನ್ನೋದೇ ನಮಗೆ ಮರೆತು ಹೋಗುವಷ್ಟು ರೀತಿಯಲ್ಲಿ ಒಳಗೆ ದೇವನ ಅನುಗ್ರಹವಾಗತ್ತೆ. ಅದರಿಂದ ಸುಲಭವಾದ ಮಾರ್ಗ ಯಾವುದು? ನಮಗೆ ಆಚಾರ್ಯರು ತೋರಿದ ಮಾರ್ಗ ಗ್ರಂಥದ ಅಧ್ಯಯನ, ಶ್ರವಣ ಅನ್ನುವುದು ನಮಗೆ ಆಂತರಿಕವಾದಂತಹ ಪೂಜೆಯನ್ನ ಮಾಡೋದಕ್ಕೆ ಅದು ಸಹಾಯಕವಾಗಿರುತ್ತೆ ಅಂತ ಹೇಳಿ ಇದನ್ನು ಹೇಳಿದ್ದಾರೆ. ಇವತ್ತು ನಾವು ಒಂದು ಭಗವದ್ಗೀತೆಯ ಒಂದೇ ಒಂದು ಶ್ಲೋಕದ ಕೃಷ್ಣ ಹೇಳಿರುವಂತಹ ಒಂದು ಶ್ಲೋಕ, ಗೀತಾ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತೀವಿ. ಜಗತ್ತಿಗೆ ಗುರುವಾಗಿದ್ದ ಹೇಗೆ ಅಂದ್ರೆ ಜ್ಞಾನವನ್ನ ಬೋಧಿಸುವ ಮೂಲಕವಾಗಿ. ವೇದವ್ಯಾಸರು ಜಗತ್ತಿಗೆ ಗುರುಗಳು ಹೇಗೆ ಅಂದ್ರೆ ಅದನ್ನ ದಾಖಲೆ ಮಾಡಿ ಗಣಪತಿಯ ಮೂಲಕ ಅದನ್ನ ಬರೆದಿದ್ದಾರೆ. ಇವತ್ತು ನಮ್ಮ ಬಿಂದುವಿನಲ್ಲಿ ಆ ವ್ಯಾಸ ಗುಹೆಯಲ್ಲಿ ಇರ್ತಕ್ಕಂಥ ಚಿತ್ರವನ್ನ ಅದನ್ನ ನೋಡಿದಾಗ ನಮಗೆ ಅನಿಸ್ತು, ಅಲ್ಲಿ ಕೂತು ವ್ಯಾಸ ಗುಹೆಯಲ್ಲಿ ಕೂತು ಗಣಪತಿ ಅದನ್ನ ಮಹಾಭಾರತವನ್ನ ಬರೆದಿದ್ದು. ಗಣಪತಿಗೆ ಯಾಕೆ ಹೇಳಿದರು ವೇದವ್ಯಾಸರು ಅಂದ್ರೆ ಆಕಾಶಕ್ಕೆ ಅಭಿಮಾನಿ ಗಣಪತಿಯಾಗಿದ್ದಾನೆ. ಆಕಾಶದ ಗುಣ ಶಬ್ದಗಳು, ಶಬ್ದ ರಾಶಿಗೆ ಒಳಗೆ ಗಣಪತಿ ಎಲ್ಲಿ ನಿಂತ ಮುಖ್ಯ ಪ್ರಾಣ ವಿಶೇಷ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭೋ ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ ಅಂತ ಜಗನ್ನಾಥದಾಸರು ಹೇಳಿದರೆ, ಪ್ರಾಣಾವೇಶ ಮುಖ್ಯ ಪ್ರಾಣನ ವಿಶೇಷ ಅನುಗ್ರಹ. ಇನ್ನು ಚಾರುದೇಶನ ಅಂತ ಹೇಳಿ ಕೃಷ್ಣ ರುಕ್ಮಿಣಿಯರ ಮಗನಾಗಿ ಬಂದಿದ್ದಾನೆ. ಯಾರು? ಗಣಪತಿ. ಅಂದ ಮೇಲೆ ಮಗನಾಗುವಾಗ ಅಲ್ಲಿ ಮುಖ್ಯ ಪ್ರಾಣನ ವಿಶೇಷ ಸನ್ನಿಧಾನ ಇರಲೇಬೇಕು. ದೇವನ ಮಕ್ಕಳಾಗಬೇಕಾದರೆ ಹೇಗೆ ನಾವು ಲಕ್ಷ್ಮೀದೇವಿ ಯಾರು ಭಗವಂತನ ಮಡದಿಯರಾಗ್ತಾರೋ ಅಲ್ಲಿ ಲಕ್ಷ್ಮೀದೇವಿ ಆವೇಶ ಇದ್ದೇ ಇರತ್ತೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ದೇವನ ಮಗನಾಗೋದಕ್ಕಾಗಿ ಅದಕ್ಕೆ ಗಣಪತಿಯನ್ನ ಕೂರಿಸಿಕೊಂಡು 1,00,000 ಶ್ಲೋಕ ಮಹಾಭಾರತ ಅಂದ್ರೆ. ಆದ್ರೆ ಬೇಗ ಬೇಗ ಹೇಳಿಕೊಂಡು ಹೋಗ್ತಿರ್ತಾರೆ. ಗಣಪತಿ ನಾನು ವೇಗವಾಗಿ ಬರೆದು ಬಿಡ್ತೇನೆ ಅಂದ್ರೆ ವೇದವ್ಯಾಸರು ಮೊದಲಿಗೆ ಒಂದು ಕಂಡೀಷನ್ ಹಾಕ್ತಾರೆ. ನೋಡಪ್ಪ, ನಾನು ಏನು ಶ್ಲೋಕ ಹೇಳ್ತೇನೆ ಅದನ್ನ ಅರ್ಥಾನುಸಂಧಾನ ಮಾಡಿಕೊಂಡು ನೀನು ಬರೆಯಬೇಕು ಅಂದ್ರೆ ನಮಗೆ ಕೊಟ್ಟಂತಹ ಸಂದೇಶವಿದು. ಏನಂದ್ರೆ ಏನೇ ಆಗಲಿ ನಾವು ಬರೆಯುವಾಗ ಗೊತ್ತಿಲ್ಲದೆ ಯಾವುದೋ ಸಂಸ್ಕೃತ ಶ್ಲೋಕಗಳನ್ನ ನಾವು ಬರೆದು 100 ಬಾರಿ ಬರಿತೇವೆ. ಆದ್ರೆ ಅದರ ಅರ್ಥ ಅನುಸಂಧಾನಕ್ಕೆ ಬಂದಿರೋದಿಲ್ಲ. ಹಾಗೆ ಮಾಡಬೇಡಿ. ವೇದವ್ಯಾಸರು ನಮಗೆ ಹೇಳಿದ್ದಾರೆ, ಯಾವುದೇ ಒಂದು ಶ್ಲೋಕವಾಗಲಿ, ಒಂದು ಮಾತಾಗಲಿ, ಅದು ನಮ್ಮ ಹೃದಯಪೂರ್ವಕವಾಗಿ ಬಂದಿರಬೇಕು. ಈಗ ವೇದವ್ಯಾಸರೇ ದಾಖಲಿಸಿದಂತಹ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ, ಶ್ರೀಕೃಷ್ಣ ನಮಗೆ
ಆ ಒಂದು ಹೇಳಿದ್ದಾನೆ. ಭಗವಂತನ ಅವತಾರಗಳು ಯಾಕಾಗಿ ಆಗತ್ತೆ ಅಂತ ಹೇಳಿ ಕೃಷ್ಣನೇ ಹೇಳುವಂತಹ ಮಾತು. ಅದನ್ನು ವೇದವ್ಯಾಸರು ದಾಖಲೆ ಮಾಡಿದ್ದಾರೆ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನ ನಾವು ತಿಳಿಬೇಕು. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅವರ ಮಾತುಕತೆಗಳನ್ನು ಸಂಜಯ ಕೇಳಿ ತಾನು ವೇದವ್ಯಾಸರ ಆ ಒಂದು ದೃಷ್ಟಿಕೋನ ಅಂದರೆ ದಿವ್ಯಂ ದದಾಮಿತೆ ಚಕ್ಷುಫ್ ಅಂತ ಏನು ಕೃಷ್ಣ ಅರ್ಜುನನಿಗೆ ದಿವ್ಯ ಚಕ್ಷುಸ್ ಕೊಟ್ಟನೋ ತನ್ನನ್ನು ವಿಶ್ವರೂಪ ನೋಡೋದಕ್ಕೆ, ಹಾಗೆ ಸಂಜಯನಿಗೂ ವೇದವ್ಯಾಸರು ಅನುಗ್ರಹ ಮಾಡಿದ್ದಾರೆ. ಅಂತಹ ಒಂದು ಅರ್ಜುನ ಹಾಗೂ ಸಂಜಯರನ್ನ ಆದಿಯಲ್ಲೇ ಸ್ಮರಣೆ ಮಾಡಿಕೊಂಡು ಸ್ವಾಮಿ ಇಂದ್ರದೇವರು ಯಾರು? ಇಂದ್ರದೇವರೇ ಅರ್ಜುನನಾಗಿ ಬಂದವರು. ಅವರೇ ನಮ್ಮ ಮನಸ್ಸಿಗೆ ಅಭಿಮಾನಿಗಳು. ಅವರನ್ನ ಪ್ರತ್ಯೇಕವಾಗಿ ನಾವು ಧ್ಯಾನ ಮಾಡಿಕೊಂಡು ಸ್ವಾಮಿ ನಿಮ್ಮ ಪಾದದಲ್ಲಿ ಶರಣಾಗಿದ್ದೇವೆ, ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸದ್ಬುದ್ಧಿಯನ್ನ ಸದ್ಮನಸ್ಸನ್ನ ಕೊಡಿ ಅಂತ ಹೇಳ್ತಾ ಕೃಷ್ಣನ ಮಾತನ್ನ ಭಕ್ತಿಪೂರ್ವಕವಾಗಿ ಇದು ಮಂತ್ರಾಕ್ಷತೆ ತೆಗೆದುಕೊಳ್ಳಬೇಕು ಇವತ್ತು ಗುರುಗಳ ಕೈಯಿಂದ ಅಂತಾರೆ. ಆದರೆ ನಿಜವಾಗಿ ವೇದವ್ಯಾಸರಿಂದಲೇ ನಮ್ಮ ಮಂತ್ರಾಕ್ಷತೆ ತೆಗೆದುಕೊಳ್ಳಬೇಕು ಅಂದರೆ ಗೀತೆಯ ಈ ಒಂದು ಶ್ಲೋಕವನ್ನಾದರೂ ಅರ್ಥಾನುಸಂಧಾನ ಪೂರ್ವಕ ಯಥಾಮತಿಯಾಗಿ ನಮ್ಮ ಯೋಗ್ಯತೆ ಇದ್ದಷ್ಟಾದರೂ ಮಾಡೋಣ. ಇಲ್ಲಿ ಕೃಷ್ಣ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕವಿದೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೇ ಯುಗೇ. ಇದು ನಮಗೆ ಎಲ್ಲರಿಗೂ ಅಭಯ ಕೊಡುವಂತಹ ಮಾತು. ಪ್ರತಿನಿತ್ಯ ನಾವು ಬೆಳಗ್ಗೆ ನಮಗೆ ಯಾವುದೇ ಒಂದು ದುಃಖದ ಪ್ರಸಂಗ ಬರಲಿ ಅಥವಾ ಭಯದ ಪ್ರಸಂಗ ಬರಲಿ, ನಮ್ಮ ಜೀವನದಲ್ಲಿ ತಪ್ಪು ಮಾಡುವಂತಹ ಪ್ರಸಂಗ ಬರಲಿ, ಯಾವುದೇ ಆಗಲಿ ಇದನ್ನು ಹೇಳುವಂತಹ ಆ ಒಂದು ಪರಿಪಾಠವನ್ನ ತೆಗೆದುಕೊಳ್ಳೋಣ. ಅವ್ರು ಹೇಳ್ತಾರೆ ಪರಿತ್ರಾಣಾಯ ಸಾಧು. ನಾವು ಮೊದಲಿಗೆ ಸಾಧು ಅಂತ ಹೇಳ್ದ ಕೃಷ್ಣ. ಸಾಧು ಅಂದ್ರೆ ಯಾರು ಅದನ್ನ ನೋಡಿ, ಒಂದೊಂದೇ ಸಣ್ಣದಾಗಿ ಈಗ ಮ್ಯಾಥಮ್ಯಾಟಿಕ್ಸ್ ಪ್ರಾಬ್ಲಮ್ ಕೊಡ್ತಾರೆ, ಅದರಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ಆ ಬ್ರಾಕೆಟ್ 100 ಇರುತ್ತೆ. ಮೊದಲು ನಾವು ಯಾವ ಬ್ರಾಕೆಟ್ ನ ಓಪನ್ ಮಾಡ್ತೀವಿ ಅಂದ್ರೆ ಒಂದೊಂದೇ ಬ್ರಾಕೆಟ್ ನ ಓಪನ್ ಮಾಡ್ಕೊಳ್ತಾ ಬರ್ತೇವೆ, ಒಳಗಿನಿಂದ ಹೊರಗಡೆ ಬರುವಂತಹ ಅದು ಹಾಗೆ ಒಂದೊಂದೇ ಶಬ್ದವನ್ನ ನಾವು ಅರ್ಥ ಮಾಡಿಕೊಳ್ತಾ ಹೋಗೋಣ. ಸಾಧು ಅಂದ್ರೆ ಯಾರು ಅಂದ್ರೆ ಲೌಕಿಕ ಸುಖಭೋಗಗಳನ್ನ, ಅದರಲ್ಲಿ ಇರ್ತಕ್ಕಂಥ ಅನಿತ್ಯತೆಯನ್ನ ತಿಳಿದಂಥವನು ಸಾಧುವಾಗಿದ್ದಾನೆ. ಇನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೋ ಅವರು ಸಾಧುಗಳಾಗಿದ್ದಾರೆ. ತಪಸ್ವಿ ಅಂದ್ರೆ ತಪ ಆಲೋಚನೆ, ಸದಾ ಭಗವಂತನನ್ನ ಕುರಿತು ಆಲೋಚನೆ ಮಾಡುವವನು ಸಾಧುವಾಗಿದ್ದಾನೆ ಅಂತ ಅಲ್ಲಿ ಅರ್ಥ ಬರೀತಾರೆ ರಾಯರು. ಗೀತಾ ವಿವೃತ್ತಿಯಲ್ಲಿ ಬರೀತಾರೆ, ಲೌಕಿಕದಲ್ಲಿ ನಿರಾಸಕ್ತಿ. ಯಾಕೆ? ಕೇವಲ ಅಯ್ಯೋ ನಮ್ಗೆ ಇವತ್ತು ನೋಡಿ, ಒಬ್ಬ ಮುದುಕನ ಬಳಿ ಹೋಗಿ ಒಂದು ಕೋಡುಬಳೆ ಚಕ್ಲಿ ಹೋಗಿ ಕೊಟ್ರೆ ಅವನು ಹೇಳ್ತಾನೆ, ಅಯ್ಯೋ ನನಗೆ ಹಲ್ಲಿ ಇಲ್ವಲ್ಲಪ್ಪ, ಹೇಗೆ ತಿನ್ನೋದು, ಬೇಡ ಬಿಡು ಅಂದ್ರೆ ಏನು ಅವನ ಮಾತಿನಲ್ಲಿ. ನನಗೆ ಹಲ್ಲಿದ್ದಿದ್ರೆ ಇವತ್ತಿಗೂ ನನಗದು ಇಷ್ಟ, ಇವತ್ತು ನನಗೆ ಬೇಕು ಅನ್ನೋದು ಅವನ ಆಸೆ ಆ ಮಾತಿನಲ್ಲಿ ವ್ಯಕ್ತವಾಗ್ತಿದೆ. ಆದರೆ ಹಾಗಲ್ಲ, ಲೌಕಿಕದಲ್ಲಿ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಮುಂಚೆ ಮಾಡಿರೋ ಧರ್ಮವ ಅಂತ ಏನು ಅವರು ಆ ವ್ಯಾಸ ತತ್ವಜ್ಞರು ಅದನ್ನ ಕೇಳಿ ಹೇಗೆ ವಿರಕ್ತಿ ಹೊಂದಿದರೋ, ಅಂದ್ರೆ ಯಥಾರ್ಥ ಜ್ಞಾನ ನಮಗೆ ಅರ್ಥವಾಯಿತು ಅಂದಾಗ ನಮಗೆ ಜೀವ ಜಡಗಳ ವ್ಯಾಮೋಹ ಹೋಗುತ್ತೆ. ಅಂಥವರು ನಮಗೆ ಗುರುಗಳು ಅಂತ ತಿಳಿಬೇಕು. ದೇವನಲ್ಲಿ ಆಕರ್ಷಣೆ ಇರಬೇಕು. ಅಂದ್ರೆ ಆಕರ್ಷಣೆ ಅನ್ನೋದು ಸಹಜವಾಗಿ ಜೀವ ಜಡಗಳಲ್ಲಿ ಬಂದು ಬಿಡತ್ತೆ. ಯಾಕೆ ಜೀವ ಜಡಗಳಲ್ಲೇ ನಮಗೆ ಆಕರ್ಷಣೆ? ನಮ್ಮ ಮಕ್ಕಳು, ನಮ್ಮ ಮನೆ, ಇದು ನಮಗೆ ಎಲ್ಲೇ ಹೋದರೂ ಮನೆಗೆ ಓಡಿ ಬಂದು ಸೇರಿಕೊಳ್ಳೋಣ ಅನ್ಸುತ್ತೆ. ಯಾಕೆ ನಮಗೆ ಈ ರೀತಿ? ಅದು ಮನೆ ಅಲ್ವೇ? ಅದು ಈ ಒಂದು 4 ಗೋಡೆ ಒಂದು ಸೂರು ಇದ್ರೆ ಅದು ಮನೆ, ನನ್ನ ಮನೆ ಅನ್ನೋ ಆ ಒಂದು ಅಭಿಮಾನ ಯಾಕೆ ನಮಗೆ ಬಂದಿದೆ ಅಂದ್ರೆ ಆಕರ್ಷಣೆ ನಮಗೆ ಕರ್ಮಾನುಸಾರಿಯಾಗಿ ಬರುತ್ತೆ. ಆದರೆ ದೇವನ ಅನುಗ್ರಹ ಬಂದಾಗ ಸಾಧುಗಳಿಗೆ ಆ ಒಂದು ಭಗವಂತನ ಬಾಂಧವ್ಯದ ಎಚ್ಚರಿಕೆ ಇರುತ್ತೆ. ಪ್ರತಿ ಜನ್ಮದಲ್ಲಿ ಭಗವಂತ ಅವಿಜ್ಞಾತ ಸಖನಾಗಿದ್ದಾನೆ ಅನ್ನೋದು ಯಥಾರ್ಥ ಜ್ಞಾನ ನಮ್ಮ ಮನಸ್ಸಿಗೆ ಬಂದರೆ ಆಗ ಅವನು ಸಾಧುವಾಗ್ತಾನೆ. ಆಗ ಕೃಷ್ಣ ಹೇಳಿದ್ದು ಪರಿತ್ರಾಣಾಯ ಸಾಧೂನಾ ಅಂದ್ರೆ ತ್ರಾಣ. ನೋಡಿ, ನಾವು ಹೇಳ್ತೀವಿ ಅಯ್ಯೋ ನನಗೆ ತ್ರಾಣವೇ ಇಲ್ಲ ರೀ ಅಂದ್ರೆ ನಮಗೆ ಮಾತಾಡೋಕ್ಕೆ ಉಸಿರಿಲ್ಲ ಅಂತ ಅಷ್ಟು ಸುಸ್ತಾಗಿದ್ದೇವೆ ಅಂತ ಹೇಳ್ತೀವಲ್ಲ. ತ್ರಾಣ ಅಂದ್ರೆ ಪರಿ ಅನ್ನೋ ಉಪಸರ್ಗವನ್ನ ಸೇರಿಸ್ತಾರೆ ವೇದವ್ಯಾಸರು. ಪರಿತ್ರಾಣಾಯ, ನೀವು ಎಂತಹ ಸ್ಥಿತಿಗೆ ಹೋಗಿ ಬಿದ್ದಿರಿ, ಆದ್ರೆ ನಾನು ಚೆನ್ನಾಗಿ ಪರಿತ್ರಾಣಾಯ ಸಾಧು ನಾವು
ಸಾಧುನ ಅಂದ್ರೆ ನೀನು ಸಾಧುನಗಳನ್ನ ರಕ್ಷಣೆ ಮಾಡ್ತೀಯಲ್ಲಪ್ಪ, ನಾವೇನು ಸಾಧುಗಳಲ್ಲ. ಈಗ ಇಷ್ಟೆಲ್ಲ ಹೇಳಿದಂಥ ವಿಚಾರ ನಮ್ಮಲ್ಲಿ ಇಲ್ಲ ಅಂದ ಮೇಲೆ ನಮಗೆ ಹೇಗೆ ಇದು ಅಭಯವಾಗತ್ತೆ ಅಂದ್ರೆ ಸಾಧು ನಾವು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಸಾಧುಗಳು ಅಂದ್ರೆ ಯಾವತ್ತೂ ಅವರು ತಮ್ಮ ಗುರುಗಳನ್ನ ಶಿಷ್ಯರನ್ನ ಬಿಟ್ಟಿರೋದಿಲ್ವಂತೆ. ಸಾಧುಗಳ ಸ್ವಭಾವ ಅದು. ರಾಯರು ಪ್ರಹ್ಲಾದರಾಜರನ್ನ ಕರೆದ, ನರಸಿಂಹದೇವರು ಮೋಕ್ಷಕ್ಕೆ ಬಾರ ಕರೆದುಕೊಂಡು ಹೋಗ್ತೇನೆ ಅಂದ್ರೆ, ಸ್ವಾಮಿ ನನ್ನ ಶಿಷ್ಯರೆಲ್ಲ ದೇವಸ್ವಭಾವೋ ದಿವಿಜದ್ರುಮೋ ಎಂಬಂತ ರಾಯರನ್ನ ಕರಿತೇವೆ. ದೇವಸ್ವಭಾವ ಅಂದ್ರೆ ಯಾವುದು? ಕೃಷ್ಣ ಗೀತೆಯಲ್ಲಿ ಬೇಕಾದಷ್ಟು ಹೇಳಿಬಿಟ್ಟಿದ್ದಾನೆ, ನಾಳೆ ಅದನ್ನು ನೋಡೋಣ. ದೇವಸ್ವಭಾವ ಅಂದ್ರೆ ಏನು, ಆಸುರ ಸ್ವಭಾವ ಎಲ್ಲೆಲ್ಲಿ ಏನೇನು 25 ಒಂದು ವಿಚಾರಗಳಿಂದ ದೇವಸ್ವಭಾವ ಯಾವುದು ಅಂದ್ರೆ ಆಸುರ ಸ್ವಭಾವ ಯಾವುದು ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನ ನಾವು ನೋಡಬೇಕು. ಹೀಗೆ ಸಾಧುಗಳು ಎಂದೂ ತಮ್ಮ ಗುರುಗಳನ್ನಾಗಲಿ ಶಿಷ್ಯರನ್ನಾಗಲಿ ಬಿಟ್ಟು ನಾನು ಅನ್ನೋದೇ ಇಲ್ಲ ಅವರಿಗೆ. ನಾವು ಅನ್ನುವಂಥದ್ದೇ, ಆ ನಾವು ಅನ್ನುವ ಸ್ವಭಾವ ದೇವ ಸ್ವಭಾವ. ಹಾಗೆ ಆ ಸಾಧುಗಳು ಪರಿತ್ರಾಣಾಯ ಸಾಧು ನಾವು. ಈಗ ಭಾಗವತದಲ್ಲಿ ಹೇಳ್ತಾರೆ, ನೀನು ಒಂದು 4 ಹೆಜ್ಜೆ ಇಡು ಭಾಗವತ ಕೇಳ್ತೀನಿ ಅಂತ ಹೊರಟ್ರೆ ನಿನ್ನ ಇಡೀ ಕುಟುಂಬದ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗೆ ಆ ಸಾಧುಗಳು ಯಾವಾಗಲೂ ತಮ್ಮ ಗುರುಗಳು ಹಾಗೂ ಶಿಷ್ಯರಿಂದ ಒಡಗೂಡಿರ್ತಾರೆ. ನಾನು ಪರಿತ್ರಾಣಾಯ, ಚೆನ್ನಾಗಿ ರಕ್ಷಣೆ ಮಾಡ್ತೀನಿ ಅಂದ್ರೇನು, ನಿನ್ನ ಗುರುಗಳನ್ನೂ ರಕ್ಷಣೆ ಮಾಡ್ತೀನಿ. ಇವತ್ತು ನನಗೆ ಉಪದೇಶ ಕೊಡಬೇಕಾದ್ರೆ ಗುರುಗಳ ಆರೋಗ್ಯ ಸರಿ ಇರ್ಬೇಕು ರೀ, ಗುರುಗಳ ಮನಸ್ಥಿತಿ ಸರಿ ಇರಬೇಕು, ಇಲ್ಲಾಂದ್ರೆ ನಮಗೆ ಹೇಗೆ ಸಾಧ್ಯ ಉಪದೇಶ ಅಂದಾಗ. ಗುರುಗಳನ್ನೂ ರಕ್ಷಣೆ ಮಾಡ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ, ಶಿಷ್ಯರನ್ನೂ ರಕ್ಷಣೆ ಮಾಡ್ತೀನಿ. ಈಗ ನಾವು ಹೋದಾಗ ನಮಗೆ ಈ ಒಂದು ಭಾಗವತ ಪ್ರವಚನ ಏರ್ಪಾಟು ಮಾಡಬೇಕು ಅಂತ ಮನಸ್ಸು ಬಂತು, ನಮಗೆ 10 ಜನರನ್ನ ಕಲೆ ಹಾಕ್ಬೇಕು. ನಾನೊಬ್ಳು ಕೂತ್ಕೊಂಡು ಸ್ವಾಮಿ ನೀವು ಹೇಳಿ ಅಂದ್ರೆ ಹೇಳೋದಿಲ್ಲ. ಅಂದ್ರೆ ಆ ಒಂದು ಸಂಘ ಬೇಕಲ್ಲ, ಅಷ್ಟು ಜನರ ಆ ಒಂದು ಸಂಘ ಅಂದ್ರೆ ಮನೆ ಮಂದಿ ಎಲ್ಲ ನಿನ್ನ ಮಾತನ್ನ ಕೇಳಬೇಕಾದ್ರೆ ಪರಿತ್ರಾಣಾಯ ಸಾಧು ನಾವು. ಕೃಷ್ಣ ಅಭಯವನ್ನ ಕೊಟ್ಟಿದ್ದಾನೆ. ಸಾಧುಗಳು ಎಂದೂ ಗುರು ಶಿಷ್ಯರನ್ನ ತಮ್ಮ ಗುರುಗಳನ್ನ ಶಿಷ್ಯರನ್ನ ಬಿಟ್ಟಿಲ್ಲ. ಅಂಥವರನ್ನ ಪರಿತ್ರಾಣಾಯ ಚೆನ್ನಾಗಿ ರಕ್ಷಣೆ ಮಾಡ್ತೇನೆ. ನಾವು ಬರ್ತೀವಿ ನಾವು ಅಂತ ಸ್ವಾಮಿಗಳು ಹೇಳ್ತಾರೆ. ನಾನೇನು ಹೇಳ್ತೀನಿ, ಯಾರು ಕರೆದ್ರೆ ಆಯ್ತ್ರಿ ನಾನು ಬರ್ತೀನಿ. ನೀವಷ್ಟೇ ಅಲ್ಲ ರೀ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ನಮ್ಗೆ ಗೊತ್ತು ನಾನು ಅಂದ್ರೆ ನಾನೊಬ್ಳೆ ಅಂತ ಅರ್ಥ ನಮಗೆಲ್ಲ ತಿಳಿದಿದೆ. ಆದರೆ ನಾವು ಅನ್ನೋ ಶಬ್ದವೇ ನಮ್ಮಿಂದ ಬರೋದಿಲ್ಲ. ನಮ್ಮಲ್ಲಿ ನಾನು ಅಂದ್ರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಮಗೆ ಎಚ್ಚರಿಕೆ ಇಲ್ಲ. ಎಷ್ಟು ಜನ ಇಡೀ ಮುಖ್ಯ ಪ್ರಾಣ ಇದ್ದಾನೆ, ಎಲ್ಲರನ್ನೂ ಸೇರಿ ಬಹುವಚನವಾಗತ್ತೆ. ನಾನು ಅಂದ್ರೆ ನಾನೊಬ್ಬನೇ ಜೀವ, ಇದರಲ್ಲಿ ಇಡೀ ದೇಹದಲ್ಲಿ ನಾನೇ ಸ್ವತಂತ್ರವಾಗಿ ಇದ್ದೇನೆ ಅನ್ನುವಂಥ ಎಂತಹ ನನ್ನ ಮಾತಿನಲ್ಲೇ ಗುರುಗಳು ತೋರಿಸಿಬಿಡ್ತಾರೆ ಎಷ್ಟು ಅಜ್ಞಾನಿ ನೀನು. ಅದಕ್ಕೆ ನಾವು ಬರ್ತೇವೆ ಅಂತ ಅವರು ನೋಡಿ, ಒಂದೇ ಒಂದು ಮಾತು ಇದು, ನಾನು ಮತ್ತೆ ನಾವು ಏಕವಚನ ಬಹುವಚನ. ಆ ಬಹುವಚನದಿಂದ ನಾವು ಬರ್ತೇವೆ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಎಲ್ಲರ ಎಚ್ಚರಿಕೆ ಅವರಿಗಿದೆ ಅಂತಾನೆ ಅರ್ಥ. ಹಾಗೆ ಪರಿತ್ರಾಣಾಯ ಸಾಧು ನಾವು ವಿನಾಶಾಯ ಚ ದುಷ್ಕೃತ. ನಾವು ಮೋಕ್ಷ ಅಂದ್ರೆ ಏನು ಅಂದ್ರೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಅಂತ 2 ದ್ವಿದಳಾತ್ಮಕವಾದದ್ದು. ನಾನು ಹೆಚ್ಚು ಹೇಳ್ತಿದ್ದೀನಿ ಅಂತಹ ದಯಮಾಡಿ ತಿಳಿಬೇಡಿ. ಮನಸ್ಸಿಂದ ಕಿವಿಗೊಟ್ಟು ಕೇಳಿದ್ರೆ ಇದು ತುಂಬಾ ಸರಳವಾದ ವಿಚಾರ. ನಮಗೆ ಯಾವುದೇ ಒಂದು ಇದನ್ನ ಸಿಗಬೇಕಾದ್ರೆ ಮೊದಲಿಗೆ ಅನಿಷ್ಟ ನಿವೃತ್ತಿ ಆಗಬೇಕು, ಆಮೇಲೆ ಇಷ್ಟ ಪ್ರಾಪ್ತಿ. ಈಗ ನಮಗೆ ಇದನ್ನ ಸುಲಭವಾದ ಒಂದು ಎಕ್ಸಾಂಪಲ್ ಇಂದ ತಗೊಳ್ಳೋದಾದ್ರೆ, ನಮಗೆ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ ಅಂತ ತಿಳಿದುಕೊಳ್ಳೋಣ. ತುಂಬಾ ಜ್ವರ ಬಂದು ಬಿಟ್ಟಿದೆ ನಮಗೆ, ಆಗ ನಮಗೆ ಬಿಸಿಬೇಳೆ ಬಾತ್ ಸಿಕ್ಕರೆ ಏನ್ ಪ್ರಯೋಜನ? ತಿನ್ನಕ್ಕಾಗೋದಿಲ್ಲ. ಅಂದ್ರೆ ಜ್ವರ ಎಲ್ಲ ಹೋಗಬೇಕು, ಅನಿಷ್ಟ ನಿವೃತ್ತಿ ಆಗಬೇಕು, ಆ ನಂತರ ಇಷ್ಟ ಪ್ರಾಪ್ತಿ ಬಿಸಿಬೇಳೆ ಬಾತ್ ಸಿಗಬೇಕು. ಆಗ ಸುಖವಾಗಿ ನಾಲಿಗೆಯ ಒಂದು ಚಪಲದಿಂದ ಬೇಕಾದಷ್ಟು ತಿಂತೇವೆ. ಇದು ಕೇವಲ ಹೀನವಾದಂತಹ ಎಕ್ಸಾಂಪಲ್ಲು, ಆದರೂ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರಿಂದ ನಾನಂತೂ ಅತ್ಯಂತ ಕೆಳಮಟ್ಟದ ದೃಷ್ಟಾಂತಗಳಿಂದಲೇ ನಮಗೆ ನಮ್ಮ ಹೀನತೆಯನ್ನ ತೋರಿಸ್ತಾ ಇದೆ ಇದು. ಹಾಗೆ ಅನಿಷ್ಟ ನಿವೃತ್ತಿ ಆಗ್ಬೇಕು, ಇಷ್ಟ ಪ್ರಾಪ್ತಿ ಆಗ್ಬೇಕು. ವಿನಾಶಾಯ ಚ ದುಷ್ಕೃತಂ ಅನ್ನೋದ್ರಲ್ಲಿ ಮೊದಲು ನಿನಗೆ ನಾನು ಅನಿಷ್ಟ ನಿವೃತ್ತಿ ಮಾಡ್ತೇನೆ. ಏನು ಅನಿಷ್ಟ ನಿವೃತ್ತಿ? ನಾನು ನನ್ನದು ಅಂತ ಹೇಳ್ಕೊಂಡಿದೆಯಲ್ಲ, ನಿನಗೆ ಸಾಧುಗಳ ಸಂಘ ಕೊಡ್ತೇನಪ್ಪ. ಸಂಘ ಕೊಟ್ಟು ಪರಿತ್ರಾಣಾಯ ಸಾಧು ನಾವು. ಆಗ ಸಾಧುಗಳ ಮುಖಾಂತರವಾಗಿ ಗುರುವಿನ ಶಿಷ್ಯನಾಗಿ ಬಂದ ಮೇಲೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಹಾಗಾದ್ರೆ ಆ ವಿನಾಶಾಯ ಚ ದುಷ್ಕೃತಂ ಅಂತಾನೆ ಹೇಳ್ಬೋದಿತ್ತಲ್ಲ ಮೊದಲೇ. ಅಂದ್ರೆ ಮೊದಲು ಅಭಯವನ್ನ ಕೊಟ್ಟುಬಿಟ್ಟ. ಅಭಯಂ ಸತ್ವ ಸಂಸಿದ್ಧ ಅಂತ 17ನೇ ಅಧ್ಯಾಯದಲ್ಲಿ ಕೃಷ್ಣ ಮೊದಲಿಗೆ ಅಭಯ ರೀ. ನಾವು ಬಂದ ತಕ್ಷಣ ಅಡಿಗೆ ಆಗಿದೆ ಬಂದ್ಬಿಡಿ ಅಂದ್ರೆ ಹಸಿದುಕೊಂಡು ಬಂದಂತ ವ್ಯಕ್ತಿಗೆ ಎಲ್ಲ ಆಗಿದೆ.
ಪ್ರವಚನ ಇದೆ ಅಂದ್ರೆ, ಊಟದ ವ್ಯವಸ್ಥೆ ಇದೆ ಅಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲಪ್ಪ ನಾವು ಮನೆಯಿಂದಲೇ ಆನ್ಲೈನ್ ಕೇಳ್ಬಿಡ್ತೇವೆ ಅಡಿಗೆ ಮಾಡಬೇಕು ಅಂತ ಹೇಗೆ ಹೇಳ್ತೀವೋ ಹಾಗೆ ಪರಿತ್ರಾಣಾಯ, ನಿನ್ನ ರಕ್ಷಣೆ ಮಾಡ್ತೀನಿ ಬಾರಪ್ಪ ಅಂತ ಮೊದಲಿಗೆ ಕೃಷ್ಣ ಹೇಳಿಬಿಟ್ಟ ಅಂದ್ರೆ ಬಾ ನನ್ನನ್ನು ಮಾಡ್ತಾನೆ. ಆದ್ರೆ ಹೇಗೆ ಮಾಡ್ತಾನೆ ಅಂದ್ರೆ ಸಾಧುಗಳ ಸಂಘ ಸಿಕ್ಕ ಮೇಲೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಈ ಸ್ವಾಮಿ ನನಗೆ ಸಾಧುಗಳ ಸಂಘ ಯಾವಾಗ ಸಿಗತ್ತೆ ಅಂದ್ರೆ, ಸಾಧುಗಳ ಸಂಘವನ್ನ ಹೊಂದಿಸಿ ಕೊಡುವುದು ನನ್ನದೇ ಜವಾಬ್ದಾರಿ ಅಂತ ಹೇಳಿದಾನೆ. ಇದನ್ನ ಪ್ರಸನ್ನ ವೆಂಕಟದಾಸರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಂಘ ಅನ್ನೋದು ಬಹಳ, ಅದು ದೈಹಿಕವಾದ ಸಂಘ, ಮಾನಸಿಕವಾದ ಸಂಘ. ಅದು ಸಂಘ ಅನ್ನೋದು ಮನಸ್ಸಿನಿಂದ ಕೂಡಿರಬೇಕು. ಎಷ್ಟೇ ನಮಗೆ ಜೊತೆಯಲ್ಲೇ ಇದ್ರು ಅವರ ಬಗ್ಗೆ ಉದಾಸೀನವಿದ್ದರೆ ಗುರುಗಳ ಬಗ್ಗೆ ನಮಗೆ ಪ್ರಯೋಜನ ಆಗೋದಿಲ್ಲ. ಅವರು ಎಷ್ಟೇ ದೂರವಿರಲಿ ನಮ್ಮ ಮನಸ್ಸಿನಿಂದ ಆದರ ಇದ್ರೆ ಅವರು ನಮ್ಮನ್ನ ಅನುಗ್ರಹ ಮಾಡೇ ಮಾಡ್ತಾರೆ. ಅದನ್ನೇ ಪ್ರಸನ್ನ ವೆಂಕಟದಾಸರು ಇನ್ನೊಂದು ಹೇಳ್ತಾರೆ, ಹೆಂಗೆ ಸಂಘದಿಂದ ಅಂದ್ರೆ ಆ ಸಾಧುಗಳು ಹೇಗಿರ್ತಾರೆ ಅಂತ ಆ ಪ್ರಸನ್ನ ವೆಂಕಟದಾಸರು ಹೇಳ್ತಾ ಇದ್ದಾರೆ. ಅಚ್ಯುತಾಂಗ್ರಿ ನಿಷ್ಠರ. ನಾನು ಮೊನ್ನೆನೆ ಹೇಳಿದೆ, ಚ್ಯುತ ಅಂದ್ರೆ ಬಿಡುಗಡೆ. ಮತ್ತೊಮ್ಮೆ ಕೇಳಿ, ಚ್ಯುತ ಅಂದ್ರೆ ಬಿಡುಗಡೆ. ನಾವು ಈಗ ಕಡಲೆ ಬೀಜ ಇದೆ, ಆ ಕಡಲೆಕಾಯಿ ಸಿಪ್ಪೆಯನ್ನ ಬಿಡಿಸಿದ್ವಿ, ಬಿಡುಗಡೆ ಆಗೋಯ್ತು ಸಿಪ್ಪೆಯಿಂದ. ಒಳಗೆ ಬೀಜಕ್ಕೆ ಆ ಸಿಪ್ಪೆಯಿಂದ ಬಿಡುಗಡೆ ಆಯ್ತು ಅಂತ ಅದನ್ನ ಬಿಡುಗಡೆ ಅಂತ ಕರಿತೇವೆ. ಹಾಗೆ ಅಚ್ಯುತಾಂಗ್ರಿ ನಿಷ್ಠರ. ಚ್ಯುತ ಅಂದ್ರೆ ಬಿಡುಗಡೆ, ಅಂದ್ರೆ ಇಲ್ಲೂ ಬಿಡುಗಡೆಯೇ ಇಲ್ಲದ ರೂಪ ಯಾವುದು ಅಂದ್ರೆ ನಮ್ಮ ಬಿಂಬರೂಪ, ಒಳಗೆ ಇರ್ತಕ್ಕಂಥ ಬಿಂಬರೂಪ. ಅಚ್ಯುತಾಂಗ್ರಿ, ಅವರ ಅಂಗ್ರಿ ಕಮಲದಲ್ಲಿ ನಿಷ್ಠರ ನಿತರಾಂ ತಿಷ್ಠಯತೀತಿ ನಿಷ್ಠಃ. ಸದಾ ಬಿಂಬರೂಪಿ ಭಗವಂತನ ಆ ಒಂದು ಒಳಗಡೆ ನಿಷ್ಠೆ ಇರುವಂತಹ ಅವರು ಸಾಧುಗಳು ಅಂತ ಹೇಳ್ತಾರೆ. ಸಾಧುಗಳು ಅಂದ್ರೆ ಯಾರು ಅಂತ ವರ್ಣನೆ ಮಾಡ್ತಿದ್ದಾರೆ ನೋಡಿ. ಕೃಷ್ಣ ಹೇಳಿದ ಒಂದೇ ಶ್ಲೋಕ, ನಾವಿದನ್ನ ಎಷ್ಟು ಜನ ಗುರುಗಳು ನಮಗೆ ಇದರ ಅರ್ಥವನ್ನ ಬಿಡಿಸಿಕೊಟ್ಟಿದ್ದಾರೆ. ಎದೃಚ್ಛಾ ಲಾಭ ತುಷ್ಟರ ಅಂದ್ರೆ ಎದೃಚ್ಛ ಭಗವಂತ, ಯತ್ ತತ್ ಅನ್ನೋದೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಯತ್ ಅಂದ್ರೆ ಭಗವಂತನಿಗೆ ಹೆಸರು, ಎದೃಚ್ಛಾ ಲಾಭ ತುಷ್ಟರ. ಭಗವಂತ ಏನು ನನ್ನ ಕರ್ಮಾನುಸಾರ ಕೊಟ್ಟಿದ್ದಾನೋ ಅದರಲ್ಲೇ ನಾನು ಸಾಧನೆ ಮಾಡಬೇಕು. ಇಲ್ಲ, ನಮಗೆ ಶ್ರೀಮಂತಿಕೆ ಇದ್ದಿದ್ರೆ ನಾನು ದಾನ ಧರ್ಮ ಮಾಡ್ತಿದ್ದೆ, ನಮಗೆ ಬಡತನ ಇದ್ದಿದ್ರೆ ನಾನು ಭಿಕ್ಷಾ ಬೇಡ್ತಿದ್ದೆ. ಹೀಗೆ ಯಾವುದು ಇಲ್ಲವೋ ಅದು ನಮಗೆ ಬೇಕು. ಅದರಿಂದ ನಮಗೆ ಎದುರುಚ್ಛಾ ಲಾಭ ಸಂತುಷ್ಟಿ ಅನ್ನೋದೇ ಇಲ್ಲ. ಆದರೆ ಸಾಧುಗಳ ಬಳಿ ಹೋದಾಗ ಅವರು ತಮಗೆ ಏನು ಸಿಕ್ಕಿದೆಯೋ ಅದರಲ್ಲಿ ಆ ಒಂದು ಶಿಷ್ಯರ ಸಂಯೋಜನೆಯನ್ನ ಮಾಡಿ ಕೊಡ್ತಾರೆ. ತಾವು ಆಚರಣೆ ಮಾಡಿ ಶಿಷ್ಯರಿಂದಲೂ ಆಚರಣೆ ಮಾಡಿಸಿ ತಮ್ಮ ಪುಣ್ಯದ ಬಲದಿಂದ ರಾಯರ ಒಂದು ಇದಕ್ಕೆ ಹೋಗ್ತಿದೆ, ಮಂತ್ರಾಲಯದಲ್ಲಿ ಸೇವೆ ಮಾಡ್ತೀವಿ. ಮನೆಯಲ್ಲಿದ್ರೆ 9 ಗಂಟೆ 8 ಗಂಟೆಗೆ ನಮಗೆ ಆಹಾರ ಬೇಕು, ಅಲ್ಲಿ 12:30 ಆಗಿದೆ, ನಮಗೆ ಗೊತ್ತೇ ಇಲ್ಲ, ಸಮಯವೇ ಹೋಗ್ತಾ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಹೋಗಿದ್ದೇವೆ, ಅಲ್ಲಿ 9-10 ಗಂಟೆ ಆದಮೇಲೆ ಸಹಜವಾಗಿ ನಮಗೆ ಹಸಿವಾಗಬಹುದು. ಆದರೆ ಅಲ್ಲಿ ಹೋದಾಗ ನಾವು ಮನೆಯಲ್ಲಿದ್ದಂತೆ ಇರೋದಿಲ್ಲ ಅನ್ನೋದಂತೂ ಎಲ್ಲರ ಅನುಭವ ವೇದ್ಯವಾಗಿದೆ. ಎದುರುಚ್ಛಾಲಾಭ ತುಷ್ಟ, ಇನ್ನೂ ತುಂಬಾ ಅರ್ಥಗಳು ಇದೆ. ನಿಶ್ಚಯ ಜ್ಞಾನವಂತರ ಅಂದರೆ ಜ್ಞಾನ ಅನ್ನೋದು ನಿರ್ಣಯಾತ್ಮಕವಾದಂತಹ ಜ್ಞಾನ ಗುರುಗಳಿಂದ ಪಡೆದಿರಬೇಕು. ಗುರುಗಳು ನಿರ್ಣಯಾತ್ಮಕವಾದ, ಶ್ರೀಮದಾಚಾರ್ಯರು ಹೇಳ್ತಾರೆ, ನಾನು ದೇವನನ್ನ ನೀವು ತೋರಿಸ್ತೀರಾ ಅಂದ್ರೆ ನೀವು ನೋಡಿದ್ದೀರಾ ಅಂತ 2 ಪ್ರಶ್ನೆ ಕೇಳಿದಾಗ ಹೌದು ನಾನು ನೋಡಿದ್ದೇನೆ, ನಾನು ನಿಮಗೂ ತೋರಿಸ್ತೇನೆ ಅಂತ ಹೇಳಿದಂತ ಆಚಾರ್ಯರು ನಮ್ಮ ಗುರುಗಳಾಗಿದ್ದಾರೆ. ಅಂದಮೇಲೆ ನಿಶ್ಚಯ, ತಾತ್ಪರ್ಯ, ನಿರ್ಣಯ. ನಾವು ಯಾವುದನ್ನು ಒಂದು ಕೆಲಸ ಮಾಡ್ತೇವೆ ನೋಡಿ, ಅವ್ರು ಈ ತಪ್ಪು ಮಾಡಿದ್ರು ಆ ತಪ್ಪು ಮಾಡಿದ್ರು ಅಂತ ನಾವೇ ನಿರ್ಣಯ ಕೊಟ್ಟು ಬಿಡ್ತೇವೆ. ಆದರೆ ನಿರ್ಣಯಾಚಾರ್ಯರು ಯಾರು? ಭಗವಂತ ಒಳಗೆ ಕೂತಿದ್ದಾನೆ, ಅವನು ಹೇಳಬೇಕು ಇದು ತಪ್ಪು ಇದು ಸರಿ ಅನ್ನೋದು ಅವನು ನಿರ್ಣಯ. ಅದಕ್ಕೆ ಅವನು ಹೇಳ್ದ, ಕೃಷ್ಣ ನಿನಗೆ ಆ ಒಂದು ಕರ್ಮದಲ್ಲಿ ನಿನಗೆ ಆ ಒಂದು ಅಧಿಕಾರವೇ ಹೊರತು ಫಲವನ್ನ ಆ ಕರ್ಮದ ಒಂದು ಫಲಕ್ಕೆ ನಿನಗೆ ಅಧಿಕಾರವೇ ಇಲ್ಲ ಅಂತ ಹೇಳಿಬಿಟ್ಟ. ನನಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು, ಯಾವುದಕ್ಕೆ ಯಾವುದರ ಫಲ ಕೊಡಬೇಕು ಅನ್ನೋದು ನಾನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ನಿಶ್ಚಯ ಜ್ಞಾನವಂತರ ಅಂದ್ರೆ ಆ ನಿಶ್ಚಯ ಜ್ಞಾನ ಉಳ್ಳವರು ಯಾರು? ನಮ್ಮ ಗುರುಗಳಾಗಿದ್ದಾರೆ ಎನ್ನುವುದು ಅಚ್ಚ ಭಾಗವತರ. ಅಚ್ಚ ಅಂದ್ರೆ ಹಿಂದಿ ಅಚ್ಚ ಅಲ್ಲ, ಇಲ್ಲಿ ಅಚ್ಚ ಶುದ್ಧವಾದದ್ದು, ಅಪರಂಜಿ ಚಿನ್ನ ಅಂತ ಹೇಳ್ತೀವಿ. ಬಂಗಾರ 10 ದೋಷಗಳಿಂದ ಇದೆ, ಆದ್ರೆ ಅದನ್ನ ಪುಟಕ್ಕೆ ಹಾಕಿದ ಚಿನ್ನದಂತೆ ಅಂತ ಹೇಳ್ತೀವಿ. ನಮ್ಮ ಗುರುಗಳು ಹೇಗಿದ್ದಾರೆ? ಅಪರಂಜಿ ಚಿನ್ನ. ಅಪರಂಜಿ ಚಿನ್ನದಲ್ಲಿ ನಾವು ಒಡವೆ ಮಾಡಿಸ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೆ ಒಂದು ತಾಮ್ರದ ಒಂದು ಇದನ್ನ ಸೇರಿಸಿದ ಮೇಲೆ ಅದು ಒಡವೆ ಅದು ಅಷ್ಟು ಬಳುಕ್ತಾ ಇರುತ್ತೆ. ಅಂದ್ರೆ ಅಪರಂಜಿ ಅಷ್ಟು ಶುದ್ಧವಾಗಿ ಅಚ್ಚ
ಭಾಗವತರ ನಿತ್ಯ ಸಂಘವಾಗಲಿ. ಒಳಗೇ ಇದ್ದಾರೆ ಸ್ವಾಮಿ, ಅಂತಹ ಸಂಘವನ್ನು ನನಗೆ ಕೊಡು. ಮುಖ್ಯ ಪ್ರಾಣದೇವರು ಒಳಗಿದ್ದಾರೆ, ದೇವತೆಗಳೆಲ್ಲ ಒಳಗಿದ್ದಾರೆ, ಮಹಾಲಕ್ಷ್ಮಿ ಇದೆ, ನೀನು ಇದೆಯಾ, ಬಿಂಬನ ಸಂಘವನ್ನ ನೀನು ನನಗೆ ಕೊಡು, ಇಷ್ಟೆಲ್ಲ ಸಜ್ಜನರ ಸಂಘವನ್ನ ನನಗೆ ಕೊಡು ಅಂತ ಹೇಳಿ ಈ ವೇದವ್ಯಾಸರನ್ನ ನಾವಿವತ್ತು ಶ್ರೀಮದಾಚಾರ್ಯರು ಹೇಳಿದಂತೆ, ಕೃಷ್ಣ ಹೇಳಿದಂತೆ, ಇದು ಕೇವಲ ಒಂದೇ ಹೇಳಿದ್ ನಾನು. ಆ ಅನಿಷ್ಟ ನಿವೃತ್ತಿ ಆಯ್ತು, ಇಷ್ಟ ಪ್ರಾಪ್ತಿ. ಅನಿಷ್ಟ ನಿವೃತ್ತಿ ಯಾವುದು? ವಿನಾಶಾಯ ಚ ದುಷ್ಕೃತಂ. ದುಷ್ಕೃತ ಯಾವುದು? ಸಣ್ಣ ಪುಟ್ಟ ದುಷ್ಕೃತ ನಮ್ಮಿಂದ ನಡೆಯೋದಲ್ಲ, ಅದಕ್ಕೆಲ್ಲ ಮೂಲ ಕಾರಣ ಲಿಂಗದೇಹ. ಆ ಲಿಂಗದೇಹವನ್ನ ನಾನು ಸಾಧುಗಳ ಸಂಘದಿಂದ ಭಂಗ ಮಾಡಿಸ್ತೇನಪ್ಪ. ಹಾಗೆ ನಿನ್ನನ್ನ ಪರಿತ್ರಾಣಾಯ, ರಕ್ಷಣೆ ಮಾಡ್ತೇನೆ. ಧರ್ಮ ಸಂಸ್ಥಾಪನಾರ್ಥಾಯ. ನೋಡಿ, ಸ್ಥಾಪನೆ ಅಂತ ಹೇಳಿಲ್ಲ ಕೃಷ್ಣ, ಸಂಸ್ಥಾಪನೆ, ಸೌ ಅನ್ನುವ ಉಪಸರ್ಗವನ್ನ ಆ ವೇದವ್ಯಾಸರು ಸೇರಿಸಿದ್ದಾರೆ. ಧರ್ಮ ಸಂಸ್ಥಾಪನಾರ್ಥಾಯ. ಎಲ್ಲಿ ಸಂಸ್ಥಾಪನೆ ಮಾಡ್ತಾನೆ ಧರ್ಮ ಅಂದ್ರೆ? ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ದಶೇಂದ್ರಿಯಗಳಲ್ಲಿ ಧರ್ಮ ಸ್ಥಾಪನೆ ಮಾಡೋವರೆಗೂ ನಾನು ಬಿಡೋದಿಲ್ಲಪ್ಪ. ಮತ್ತೆ ಮತ್ತೆ ನಿನಗೆ ಜನ್ಮವನ್ನ ಕೊಡ್ತೇನೆ, ಸಾಧುಗಳ ಸಂಘವನ್ನ ಕೊಡ್ತೇನೆ, ನಿನ್ನ ದುಷ್ಕೃತ ಲಿಂಗದೇಹ ಭಂಗವಾಗುವವರೆಗೂ ನಾನು ಬಿಡೋದಿಲ್ಲ ಅಂತ. ಎಂಥ ಅಭಯದ ಮಾತು ಇದು. ಹಾಗೆ ಸಂಭವಾಮಿ ಯುಗೆ ಯುಗೆ. ಯುಗ ಅನ್ನೋದು ಕಾಲದ ಒಂದು ಪರಿಮಾಣ. ಯುಗ, ಒಂದು ಯುಗ ಅಂದ್ರೆ ಇಷ್ಟು ಕಾಲ ಅಂತ ನಾವು ಹೇಳ್ತೀವಿ. ಯುಗೆ ಯುಗೆ, ಎಲ್ಲ ಕಾಲದಲ್ಲಿ ನಿನಗೆ ಒಂದು ಸಾತ್ವಿಕ ಬುದ್ಧಿ ಇರ್ಬೋದು, ರಾಜಸ ಬುದ್ಧಿ ಇರ್ಬೋದು, ತಾಮಸ ಬುದ್ಧಿಯೂ ಇರ್ಬೋದು. ಆದರೆ ಅದೆಲ್ಲವೂ ಕರ್ಮಾನುಸಾರಿಯಾಗಿ ಬಂದಿದೆ. ಯಾವುದೇ ಕಾಲದಲ್ಲಾಗಲಿ ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಈಗ ನಾವು ಹೇಳ್ತೀವಿ ನೋಡಿ, ಪಿತೃಗಳ ಸಂಬಂಧಿ ಅದು, ಅವನು ಆ ಹಸುವನ್ನ ಕೊಂದು ತಿನ್ನುವಾಗ ಆ ಒಳಗೆ ಹೊಟ್ಟೋಗಿರ್ತಾರೆ ಅರಣ್ಯದಲ್ಲಿ. ಆ ಪಿತೃಕಲ್ಪದಲ್ಲಿ ಈ ಕಥೆ ಬರುತ್ತೆ. ಆ ಹಸುವನ್ನ ಏನೂ ಆಹಾರ ಸಿಗೋದಿಲ್ಲ, ಹಸುವನ್ನ ಕೊಂದೇ ತಿನ್ನುವಂತಹ ಪರಿಸ್ಥಿತಿ ಬಂದಾಗ ಅವನು ಹೇಳ್ತಾನೆ, ಒಬ್ಬ ಪಿತೃವರ್ತಿನವನು, ನೋಡಪ್ಪ 7 ಜನ ಹೋಗಿರ್ತಾರೆ, ಈ ಒಂದು ಹಸುವನ್ನ ಕೇವಲ ಕೊಂದು ತಿನ್ನೋದು ಬೇಡ, ದೇವರಿಗೆ ಪಿತೃದೇವತೆಗಳಿಗೆ ನಿವೇದನ ಮಾಡಿ ಬಿಡೋಣ, ಮಾಡಿ ತಿಂದರೆ ನಮಗೆ ಪಾಪ ಬರೋದಿಲ್ಲ. ನೋಡಿ, ಮಾಡುವುದು ತಪ್ಪೇ, ಆದರೆ ಆ ತಪ್ಪಿನಲ್ಲಿ ಒಂದು ಸಣ್ಣ ಅನುಸಂಧಾನ ಕೊಟ್ಟು ದೇವ ಅವರನ್ನ 7 ಜನ್ಮದಲ್ಲಿ ಶಿಕ್ಷೆಗೆ ಒಳಪಡಿಸಿದರು. ಅವರಿಗೆ ಆ ಒಂದು ಪೂರ್ವ ಜನ್ಮದ ಸಂಸ್ಮರಣೆ ಬರುವಂತೆ ಮಾಡಿ ಅವರನ್ನ ರಕ್ಷಣೆ ಹೇಗೆ ಅಲ್ಲಿ ಸಂಸ್ಥಾಪನಾರ್ಥಾಯ. ಧರ್ಮ ಯಾವುದು? ಭಗವಂತನ ಧಾರಣಾದೀತಿ ಧರ್ಮ. ನಾವು ಯಾವುದನ್ನ ಧರಿಸ್ತೀವಿಯೋ, ಯಾವುದು ಆಂತರ್ಯ ದೀಕ್ಷೆ ಅಂತ ನಾವೇ ಹೇಳ್ತೀವಲ್ಲ, ಬಾಹ್ಯ ದೀಕ್ಷೆ ಅಂತ ಹೇಳ್ತೀವಲ್ಲ, ಎಲ್ಲವೂ ಸೇರಿ ಅದನ್ನು ಧರ್ಮ, ಮನುಷ್ಯ ಧರ್ಮ ಅಂತ ಹೇಳ್ತೀವಿ. ಅಲ್ಲಿ ಗೃಹಸ್ಥ ಧರ್ಮ, ಸನ್ಯಾಸಿ ಧರ್ಮ, ಬ್ರಹ್ಮಚಾರಿ ಧರ್ಮ, ಹೀಗೆ ಧರ್ಮ ಅನ್ನೋದು ಅನೇಕ ಕಡೆ ಹೇಳ್ತೇವೆ. ಆದರೆ ಧರ್ಮ ಸಂಸ್ಥಾಪನಾರ್ಥಾಯ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮೊಳಗೇ ಇದೆ ಆ ಜ್ಞಾನ, ಅದನ್ನು ಚೆನ್ನಾಗಿ ಸ್ಥಾಪನೆ ಮಾಡುವವರೆಗೂ ನಾನು ಬಿಡೋದಿಲ್ಲಪ್ಪ. ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಅನ್ನೋದಕ್ಕೆ ಅರ್ಥ ತಿಳಿಯೋಣ. ಸಂಭವಾಮಿ, ಭವಾಮಿ ನಾನು ಬರ್ತೇನೆ ಅಂತ ಹೇಳಿಲ್ಲ, ಸಂಭವಾಮಿ ಚೆನ್ನಾಗಿ ಬರ್ತೇನೆ ಅಂದ್ರೆ ಎಲ್ಲ ಗುರುಗಳಲ್ಲಿ ನಿಂತು ನಾನು ಬರ್ತೇನಪ್ಪ. ನಿನಗೆ ವೇದವ್ಯಾಸರ ಅನುಗ್ರಹ, ವೇದವ್ಯಾಸರು ಬಂದು ನೇರವಾಗಿ ನಮಗೆ ದರ್ಶನ ಕೊಡದೇ ಇರ್ಬೋದು. ಏನು 48 ಗುರು ಪರಂಪರೆ ಓದ್ತೇವೋ ನಾವು, ಎಲ್ಲರಲ್ಲಿ ವೇದವ್ಯಾಸರಿದ್ದೇ ನಮಗೆ ಅನುಗ್ರಹ ಮಾಡ್ತಿರೋದು. ನಾವೇನ್ ಮಾಡ್ತೀವಿ? ರಾಯರು ಹೇಳ್ತಾರೆ, ನಾನಲ್ಲಪ್ಪ, ನನ್ನೊಳಗೆ ನಿಂತು ದೇವ ಕೊಡ್ತಾ ಇರೋದು ಅಂದ್ರೆ ನಾವು ಅರ್ಥ ರಾಯರೇ ಕೊಟ್ಟಿದ್ದು ರೀ ಅಂತ ಹೇಳ್ತೇವೆ. ಅಂದ್ರೆ ರಾಯರಿಗೆ ಯಾವತ್ತೂ ಅದು ಸಮ್ಮತವಲ್ಲ. ಗೀತಾಭಿವೃದ್ಧಿಯಲ್ಲಿ ಅವರು ಹೇಳ್ತಾರೆ ಇದಕ್ಕೆ ಅರ್ಥ ಸಂಭವಾಮಿ. ಎಲ್ಲ ಸದ್ಗುರುಗಳಲ್ಲಿ ನಾನು ಬರ್ತೇನೆ ಯುಗೆ ಯುಗೆ. ನಿನಗೆ ಯಾವಾಗ ಅತ್ಯವಶ್ಯಕವಾಗಿದೆಯೋ ಜ್ಞಾನವನ್ನ ಸಂಸ್ಥಾಪನೆ ನಾನು ಮಾಡ್ತೇನೆ. ಯಾರೀ ಹೇಳ್ತಾರೆ? ನಮಗೆ ಇಂತಹ ಭಯದ ಮಾತು ಯಾರೂ ಹೇಳೋದಿಲ್ಲ. ನೀವು ಬದ್ರಿಗೆ ಬರ್ತೀರಾ, ನೀವೇ ಒಂದು ಜೊತೆ ಮಾಡ್ಕೊಂಡು ಬನ್ನಿ, ನಿಮ್ಮ ಜವಾಬ್ದಾರಿ ನಿಮ್ಮದೇ, ಯಾರು ನಮ್ಮ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಇಲ್ಲ. ಆದರೆ ಭಗವಂತ ಹೇಳ್ತಾನೆ ಸಂಭವಾಮಿ ಯುಗೆ ಯುಗೆ. ಕಾಲ ಕಾಲಕ್ಕೆ, ಯಾವ ಕಾಲ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಬರುತ್ತೆ, ಕಷ್ಟ ಕಾಲ, ಆ ಸಾಧನೆಯ ಕಾಲ, ನೂರಾರು ರೀತಿಯಲ್ಲಿ ಕಾಲಗಳಿರುತ್ತೆ. ದುಃಖದ ಕಾಲ, ಆ ದುಃಖ ಅತೀ ದುಃಖವಾದಾಗ, ಅಯ್ಯೋ ದೇವ ಇಲ್ಲ, ಧರ್ಮ ಇಲ್ಲ, ನಾಸ್ತಿಕಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದಾಗ ಭಗವಂತ ಸಜ್ಜನರ ಮೂಲಕವಾಗಿ ಬಂದೇ ಬಿಡ್ತಾನೆ ನಮ್ಮ ಹತ್ರ. ಬಂದು ಇಲ್ಲ ನೀನು ಈ ರೀತಿ ಅರ್ಥ ಮಾಡಿಕೊಳ್ಳಬೇಡ, ನಿನ್ನ ಕರ್ಮಾನುಸಾರಿಯಾಗಿ ನಿನಗೆ ದುಃಖ ಬಂದಿದೆ, ಆದರೆ ದೇವ ನಿನಗೆ ಉದ್ಧಾರ ಮಾಡ್ತಾನೆ. ನಿನಗೆ ಏನು ಆಗಿದೆಯೋ ಆದದ್ದೆಲ್ಲ ಒಳಿತೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಹೇಗೆ? ಬರೀ ಹೇಳಿದ್ರೆ ಬರಲ್ಲ, ವಿತ್ ಎಕ್ಸಾಂಪಲ್ಸು ಹೇಳುವಂತೆ ಆ ಸಾಧುಗಳಲ್ಲಿ ಬಂದು ನಮಗೆ ಹೇಳಿ ನಾವು ಆಸ್ತಿಕರನ್ನಾಗಿ ಮಾಡಿ ಇಟ್ಟಿದನಲ್ಲ, ಇದೂ ಅಷ್ಟೇ ಸಂಸ್ಥಾಪನ ಧರ್ಮವನ್ನ ನಮ್ಮ ಮನಸ್ಸಿನಲ್ಲಿ ನಾವು ಬಿಟ್ಟರೂ ಧರ್ಮ ನಮ್ಮನ್ನ ಬಿಡೋದಂತೆ ಮಾಡೋದು ಭಗವಂತ.
ಅಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ಧರ್ಮ ಮಾಡಿದರೆ ತಾನೇ ಅದು ರಕ್ಷಣೆ ಮಾಡೋದು. ಅಂದ್ರೆ ಕೃಷ್ಣ ಹೇಳೇ ಬಿಟ್ಟಿದ್ದಾನೆ, ಧರ್ಮ ಸಂಸ್ಥಾಪನೆಯನ್ನು ನಾನು ಮಾಡ್ತೇನೆ. ನಾವು ಕೃಷ್ಣನಲ್ಲಿ ಕೇಳೋಣ, ವೇದವ್ಯಾಸರಲ್ಲಿ ಕೇಳೋಣ, ಸ್ವಾಮಿ ನೀನೇ ಹೇಳಿದ ಮಾತು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೀನು ಅತ್ಯಂತ ಯಾವತ್ತೋ ತ್ರಿಯುಗಹೂತಿ ಅಂತ ಭಗವಂತನಿಗೆ ಹೆಸರು, ಕಲಿಯುಗದಲ್ಲಿ ದೇವನ ಅವತಾರವಿಲ್ಲ ಅಂದ ಮೇಲೆ ಇದು ಹೇಗೆ ಕೂಡತ್ತೆ? ಸಂಭವಾಮಿ ಯುಗೆ ಯುಗೆ, ಎಲ್ಲ ಯುಗಗಳಲ್ಲಿ ನಾನು ಬರ್ತೇನೆ ಅಂದ್ರೆ ಶ್ರೀನಿವಾಸ ಬಂದಿದ್ದಾನೆ, ಜಗನ್ನಾಥ ಬಂದಿದ್ದಾನಲ್ವಾ ಅಂದ್ರೆ ಮೂಲದಿಂದನೇ ಬಂದ್ಬಿಟ್ಟ, ಅವತಾರ ಇಲ್ಲಪ್ಪ ನನಗೆ. ಆದ್ರೆ ನಾನು ಸ್ವತಂತ್ರ, ನನಗೆ ನೀನು ಹಿಂಗ್ ಬಂದೆ ಹಂಗ್ ಬಂದೆ ಅಂತ ಕೇಳೋರು ಯಾರಿದ್ದಾರೆ? ನಿಮಗಾಗಿ ಬಂದು ನಾನು ನಿಂತಿದ್ದೇನೆ ಅಂತ. ಹೇಗೆ ಆ ಶ್ರೀನಿವಾಸ ಯಾಕಾಗಿ ಬಂದ? ನಾನು ನಿರಾಕಾರ ಅಲ್ಲಪ್ಪ, ಸಾಕಾರನಾಗಿದ್ದೇನೆ ಅಂತ. ಅಲ್ಲಿ ನಿರ್ಗುಣ ಅಲ್ಲ, ನಾನು ಸಗುಣನಾಗಿದ್ದೇನೆ. ಏನು ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೋ ಅದೆಲ್ಲವನ್ನ ಸತ್ಯ ಮಾಡೋದಕ್ಕಾಗಿ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಜ್ಞಾನವನ್ನ ಕೊಡುವುದಕ್ಕಾಗಿ ಅನಿಷ್ಟವನ್ನ ದುಷ್ಕೃತವನ್ನ ಅದನ್ನ ವಿನಾಶಾಯ ಚ ಅನ್ನೋದಿದೆಯಲ್ಲ, ಚ ಅನ್ನೋದಕ್ಕೂ ವೇದ ಚಾತು ಅನ್ನುವುದಕ್ಕೂ ವಿಶೇಷಾರ್ಥಗಳು ಇವೆ. ನಾವು ಕೇವಲ ಮತ್ತು ಅಂತ ಸೇರಿಸ್ಕೊಳ್ಬಾರ್ದು. ವಿನಾಶ ಮಾಡುದು ಈ ಯಾವುದು ಅವನಿಗೆ ದೊಡ್ಡದಲ್ವೇ ಅಲ್ಲ. ಯಾವುದು ಲೀಲೆಯಿಂದ ನಮ್ಮ ಅಜ್ಞಾನವನ್ನ ಕಳೆದು ಬಿಡ್ತಾನೆ. ಸೂರ್ಯ ಬಂದ ತಕ್ಷಣ ಕತ್ತಲನ್ನ ಹಿಡ್ಕೊಂಡು ನಾವು ಕಸ ಗುಡಿಸ್ತೀವಲ್ಲ, ಎಲ್ಲೆಲ್ಲಿ ಮೂಲೆಯಲ್ಲಿರೋ ಕಸ ಎಲ್ಲ ತೆಗೆದು ಗುಡಿಸ್ತೀವಲ್ಲ, ಆ ರೀತಿ ಅಲ್ಲ ಸೂರ್ಯನ ಬೆಳಕು. ಒಮ್ಮೆ ಸೂರ್ಯ ಬಂದ ಉದಯ ಆಯ್ತು ಅಂದ್ರೆ ಕತ್ತಲು ಹೇಗೆ ಕ್ಷಣದಲ್ಲಿ ಹೊರಟು ಬಿಡುತ್ತೋ ಹಾಗೆ ನಿನ್ನ ಅಜ್ಞಾನವನ್ನ ನಾನು ಗುರುಗಳಲ್ಲಿ ನಿಂತು ಕಳೆಯುತ್ತೇನೆ ಅಂತ ಹೇಳಿ ವೇದವ್ಯಾಸರು ಶ್ರೀಕೃಷ್ಣ ಜಗದ್ಗುರುವಾದಂಥ ಕೃಷ್ಣ ನಮಗೆ ಸಂದೇಶ ಕೊಟ್ಟಿದ್ದಾನೆ. ಇದನ್ನ ನಾವು ಧೈರ್ಯದಿಂದ ಹೇಳೋಣ. ನಮ್ಮ ದುಃಖದ ಸಂದರ್ಭದಲ್ಲಿ ನಮಗೆ ಆ ಒಂದು ಧೈರ್ಯ ಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾವು ಹೇಳೋಣ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸ್ವಾಮಿ ನೀನು ಬಂದೇ ಬರ್ತೀಯ, ನಾನು ಎಂದೂ ನನಗೆ ವಿನಾಶವಾಗೋದಿಲ್ಲ, ನನ್ನ ಈ ಮನುಷ್ಯ ಜನ್ಮ ಸಾರ್ಥಕವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ಸಮಸ್ತ ಗುರುಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ವೇದವ್ಯಾಸರಲ್ಲಿ ನಾವು ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಗಿಂತ ದೊಡ್ಡವಾದ ಶಕ್ತಿ ಇನ್ಯಾವುದೂ ಇಲ್ಲ. ಪ್ರಾರ್ಥನೆಗೆ ಅತ್ಯಂತವಾಗಿ ಅನುಗ್ರಹಿಸೋದು ಇವತ್ತು ವೇದವ್ಯಾಸರ ಸನ್ನಿಧಾನ ಎಲ್ಲ ಕಡೆಯಲ್ಲಿ ಬಂದಿರುತ್ತೆ. ಗುರುಗಳಲ್ಲಿ ಕಾಣುವ ಅವಗುಣಗಳನ್ನ ಬಿಡೋಣ. ಎಲ್ಲ ಜೀವರು, ಯಾವ ಜೀವರು ಸರ್ವೋತ್ತಮರಲ್ಲ, ಆದರೆ ನಾವು ಅಪರೋಕ್ಷ ಜ್ಞಾನಿಗಳನ್ನ ಗುರುಗಳು ಅಂತ ತಿಳಿದು, ಆ ತತ್ವಾಭಿಮಾನಿ ದೇವತೆಗಳನ್ನ ಗುರುಗಳು ಅಂತ ತಿಳಿದು, ನಾವು ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಜ್ಞಾನವನ್ನ ಗುರುಗಳೇ ನಮಗೆ ದಯಪಾಲಿಸಿ, ನಮಗೆ ಧರ್ಮ ಸಂಸ್ಥಾಪನೆಯನ್ನ ನಮ್ಮಲ್ಲಿ ಮಾಡಿ, ಹೊರಗೆ ಮಾಡಿ ಆ ಒಂದು ಮತ ಸಂಸ್ಥಾಪನೆ, ದ್ವೈತ ಮತದ ಸಂಸ್ಥಾಪನೆ ಮಾಡಿದ್ರಿ. ಆದರೆ ನನ್ನೊಳಗೆ ಇನ್ನೂ ನನ್ನದು ಒಂದು ಕೂತಿದೆ, ಎಲ್ಲೇ ಧರ್ಮ ಸಂಸ್ಥಾಪನೆ ಮಾಡಿ ಅಂತ ಹೇಳಿ ಶ್ರೀಮದಾಚಾರ್ಯರ ಎಲ್ಲ ಶಿಷ್ಯ ಪರಂಪರೆಯಲ್ಲಿ ಇವತ್ತು ನಾವು ಕೇಳೋಣ ಅಂತ ಹೇಳ್ತಾ, ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.